ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಪರಿಕಲ್ಪನೆ ಅಂದ್ರೆ ಆತ್ಮಲೋಕದಲ್ಲಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಯಾವ ತರ ನಾವು ಭೇಟಿ ನೀಡಬಹುದು ಅಂತ. ಇಂಥ ಅದ್ಭುತವಾದ ಈ ವಿಷಯವನ್ನು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಅಂದ್ರೆ ಆತ್ಮಲೋಕದಲ್ಲಿ ಎಷ್ಟೋ ಕ್ಷೇತ್ರಗಳಿರ್ತದೆ ಅಲ್ವಾ? ಸೊ ಆತ್ಮಲೋಕ, ಸ್ಪಿರಿಟ್ ವರ್ಲ್ಡ್, ಆತ್ಮ ಪ್ರಪಂಚ, ಸೂಕ್ಷ್ಮದ ಪ್ರಪಂಚ, ಸೂಕ್ಷ್ಮದ ಲೋಕ, ಸೂಕ್ಷ್ಮ ಲೋಕ, ಸೂಕ್ಷ್ಮಲೋಕ, ಆತ್ಮಲೋಕ. ಅದೇ ನಾವು ಹಾಸ್ಟೆಲ್ ವರ್ಲ್ಡ್ ಅಂತ ಇಂಗ್ಲಿಷ್ ಅಲ್ಲಿ ಹಾಸ್ಟೆಲ್ ವರ್ಲ್ಡ್, ಹಾಸ್ಟೆಲ್ ಪ್ರಪಂಚ, ಸೂಕ್ಷ್ಮ ಲೋಕ, ಆತ್ಮಲೋಕ, ಸ್ಪಿರಿಟ್ ವರ್ಲ್ಡ್. ಸೊ ಈ ಲೋಕದಲ್ಲಿ ಇರುವಂತಹ ಹಂತಗಳು ಈಗಾಗಲೇ ನಾವು 7 ಹಂತಗಳಿದೆ, 7 ಕ್ಷೇತ್ರಗಳಿದೆ ಅಂತ ಈಗಾಗಲೇ ತಿಳ್ಕೊಂಡಿದೆ. ಇನ್ನ ಕ್ಲಾಸಲ್ಲಿ ನಾವು ಕೂಲಂಕುಷವಾಗಿ ಪ್ರತಿ ಹಂತದ ಬಗ್ಗೆ, ಪ್ರತಿ ಕ್ಷೇತ್ರ ಬಗ್ಗೆ ತಿಳ್ಕೊಳ್ಳಿ ಸ್ನೇಹಿತರೆ. ಒಂದು 7 ಹಂತಗಳು: ಮೊದಲನೆಯದು, ಎರಡನೇದು, ಮೂರನೇದು, ನಾಲ್ಕನೇದು, 5, 6, 7. ಮೊದಲನೇದಿಂದ 3ನೇ ಹಂತಗಳೇನಿದೆಯೋ ಅದು 3 ಕ್ಷೇತ್ರಗಳಂತ ಇರ್ತೀವಿ. 3 ರೀಲಮ್ಸ್. ಇಂಗ್ಲಿಷ್ ಅಲ್ಲಿ ರೀಲಮ್ ನಂಬರ್ 1, 2, 3. ಈ 3 ರೀಲಮ್ಸ್, ಈ 3 ಕ್ಷೇತ್ರಗಳು, ಈ 3 ಹಂತಗಳು, ಇದು ನಾವು ನಮ್ಮ ಈ ವೇದಿಕ್ ಭಾಷೆಯಲ್ಲಿ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಭೋರ್ಲೋಕ ಅಂತ ಕರೀತೀವಿ ಸ್ನೇಹಿತರೆ. ಭೋರ್ಲೋಕ ಅಂದ್ರೆ ಇಡೀ ನಮ್ಮ ಭೂಪ್ರಪಂಚ, ಇಡೀ ವಿಶ್ವ ಏನಿದೆಯೋ ಇದೆಲ್ಲಾನು ಭೂಲೋಕ. ಮೊದಲನೇ ಪ್ರಪಂಚ, ಮೊದಲನೇ ಲೋಕ ಭೂಲೋಕ. ಭೂಲೋಕ ಆದ್ಮೇಲೆ ಆಧ್ಯಾತ್ಮಿಕ ಶಾಸ್ತ್ರ ಪ್ರಕಾರ ನೆಕ್ಸ್ಟ್ ಇರೋದೇನು ಭುವರ್ಲೋಕ. ಈ ಭುವರ್ಲೋಕ ಯಾವುದರಲ್ಲಿ ಭಾಗ ಅಂದ್ರೆ ಸೂಕ್ಷ್ಮ ಲೋಕದಲ್ಲಿ ಭಾಗ, ಹಾಸ್ಟೆಲ್ ವರ್ಲ್ಡ್ ನಲ್ಲಿ ಭಾಗ, ಹಾಸ್ಟೆಲ್ ಪ್ರಪಂಚದಲ್ಲಿ ಭಾಗ ಸ್ನೇಹಿತರೆ. ಇವೆಲ್ಲಾನು ನಮ್ಮ ಭೂಲೋಕ ಬಿಟ್ರೆ ಮಿಕ್ಕಿದ ಲೋಕಗಳು ಎಲ್ಲಾನು ಏನ್ ಲೋಕಗಳವು? ಎಲ್ಲಾನು ಸ್ಪಿರಿಟ್ ವರ್ಲ್ಡ್ಸ್, ಆತ್ಮ ಲೋಕಗಳು, ಆತ್ಮ ಪ್ರಪಂಚಗಳು. ಅರ್ಥ ಮಾಡ್ಕೊಳ್ಳಿ. ಆದ್ರೆ ಈಗ ಮೊದಲನೇದು ಭೂಮಿ ಬಿಟ್ಟಿದ ಮೇಲೆ, ನಾವು ಯಾವಾಗ ದೇಹ ತ್ಯಜಿಸ್ತೀವೋ ಅದಾದ್ಮೇಲೆ ನಮ್ಮ ಆತ್ಮ ಲೋಕಗಳು ಹೋಗುತ್ತೆ. ಆತ್ಮ ಲೋಕಗಳಂದ್ರೆ ಮೊದಲನೇ ಲೋಕ ನಾವು ಹೋಗೋದು ಎಲ್ಲಪ್ಪ ಅಂದ್ರೆ ಈ ಬೋರ್ ಲೋಕದಲ್ಲಿ 3 ಹಂತಗಳಿದೆ ಸ್ನೇಹಿತರೆ. ಈಗಾಗಲೇ ತಿಳ್ಕೊಂಡ ಪ್ರಕಾರ 7 ಹಂತಗಳಲ್ಲಿ 3 ಹಂತಗಳು ಭೂವರ್ ಲೋಕದಲ್ಲಿ ಇರ್ತದೆ. ಈ ಭೂವರ್ ಲೋಕಗಳು ಏನಪ್ಪಾ ಅಂದ್ರೆ ಇವು ಕತಲ್ ಲೋಕಗಳು, ಅಂದ್ರೆ ಇದೇ ನರಕ ಲೋಕ. ಅರ್ಥ ಮಾಡ್ಕೊಳ್ಳಿ. ನರಕ ಲೋಕ, ಕತಲ್ ಲೋಕಗಳು ಅಲ್ವಾ? ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಸೊ ಇದು ಇಂದಿನ ಕ್ಲಾಸಲ್ಲಿ ಕೂಲಂಕುಷವಾಗಿ ತಿಳ್ಕೊಂಡಿ ಸ್ನೇಹಿತರೆ. ಅದಾದ್ಮೇಲೆ ಮಧ್ಯಲೋಕ ಇದೆ, 4ನೇ ಲೋಕ, 4ನೇ ಹಂತ. 4ನೇ ಲೋಕ ಅಲ್ಲ ಅದು, ಈ ಆತ್ಮಲೋಕದಲ್ಲಿ ಈ ಸೂಕ್ಷ್ಮ ಲೋಕ ಇದೆಯಲ್ಲ, ಈ ಹಾಸ್ಟೆಲ್ ಪ್ರಪಂಚ, ಹಾಸ್ಟೆಲ್ ವರ್ಲ್ಡ್ ಅಲ್ಲಿ ಇರುವಂತ 4ನೇ ಲೋಕ. ಇದು ಮಧ್ಯ ಪ್ರಪಂಚ, ಮಧ್ಯ ಲೋಕ. ಇದೇನಂತಂದ್ರೆ ಈ ಮಧ್ಯ ಹಂತದಲ್ಲಿ ಈ ಕಡೆ ಕೆಳಗಡೆಯಿಂದ 3 ಲೋಕಗಳು ಪೂರ್ತಿ ಕತಲ್ ಲೋಕಗಳು. ಈ 4ನೇ ಲೋಕದಿಂದ ಮೇಲೆ ಇರುವಂತ 3 ಲೋಕಗಳು 5, 6, 7. ಈ 3 ಲೋಕಗಳು ಬೆಳಕಿರುವಂತ ಲೋಕಗಳು, ಅತ್ಯಂತ ಬೆಳಕಿರುವಂತ ಲೋಕಗಳು. ಅದೇ ಸುಂದರವಾದ ಲೋಕಗಳು. ಅಲ್ಲಿ ಅದ್ಭುತವಾದ ಜೀವನವನ್ನು ನಡೆಸ್ಕೋಬಹುದು ನಾವು, ಅಂತ ಲೋಕಗಳು ಸ್ನೇಹಿತರೆ. ಅದೆಲ್ಲಾನು ಯಾವ ತರ ನಾವು ಯಾವ ಲೋಕಕ್ಕೆ ಹೋಗ್ತೀವಿ, ಏನಕ್ಕೆ ಹೋಗ್ತೀವಿ ಅಂತಂದ್ರೆ ಖಂಡಿತವಾಗಿ ನಮ್ಮ ಒಳಗಡೆ ಇರುವಂತ ಬೆಳವಣಿಗೆ, ನಾವು ಆಧ್ಯಾತ್ಮಿಕವಾಗಿ ಎಷ್ಟು ಬೆಳೆದಿವಿ, ನಮ್ಮ ಗುಣಗಳು ಯಾವ ತರ ಇದೆ, ಇನ್ನೂ ನಾವು ಯಾವುದೋ ತಾಮಸ ಗುಣದಲ್ಲಿದ್ದೀವ, ರಜೋಗುಣದಲ್ಲಿದ್ದೀವ, ಇಲ್ಲ ಶುದ್ಧ ಗುಣದಿಲ್ವಾ, ಶುದ್ಧ ಸಾತ್ವಿಕ ಗುಣದಿವ, ಇಲ್ಲಾಂದ್ರೆ ನಿರ್ಗುಣಕ್ಕೆ ಹೋಗಿದೀವ, ಇನ್ನು ನೋಡ್ಕೋಬೇಕು ನಾವು. ಈ ಭೂಮಿ ಮೇಲೆ ನಮ್ಗೆ ಗೊತ್ತಾಗತ್ತೆ. ಈಗ ಎಷ್ಟೋ ಜನ ಮಾಂಸ ಸೇವನೆ ಮಾಡ್ತಾ ಇರ್ತಾರೆ, ಮದ್ಯ ಸೇವನೆ ಮಾಡ್ತಾ ಇರ್ತಾರೆ. ಅವರು ಇನ್ನೊಬ್ಬರನ್ನು ಹೆಚ್ಚಾಗಿ ಬಾಧಿಸ್ತಾ ಇರ್ತಾರೆ, ಹೆಚ್ಚಾಗಿ ನೋವು ಕೊಡ್ತಾ ಇರ್ತಾರೆ, ಇನ್ನೊಬ್ಬರನ್ನು ಮೋಸ ಮಾಡೋ ಪ್ರಯತ್ನ ಮಾಡ್ತಾ ಇರ್ತಾರೆ. ದುಡ್ಡುಗೋಸ್ಕರ, ಹೆಸರುಗೋಸ್ಕರ, ನೇಮು ಫೇಮು, ಅವ್ರು ಏನೋ ಬೇಕು, ಏನೋ ಇನ್ನೊಬ್ಬರಿಂದ ಬೇಕು, ಅವ್ರನ್ನು ನಾಶನ ಮಾಡಿ ಆದ್ರೂ ಇವನು ಮೇಲೆಕ್ಕೆ ಹೋಗ್ಬೇಕಂತ ನೋಡ್ತಾ ಇರ್ತಾನೆ. ಇಂಥವರೆಲ್ಲ ಯಾವ ಕ್ಯಾಟಗರಿ ಅಂದ್ರೆ ಸ್ನೇಹಿತರೆ, ಅವರು ತಾಮಸ ಗುಣಕ್ಕೂ ಸೂಚಿಕೆ ಅವರು. ಅಂತ ತಾಮಸ ಗುಣ ಇಟ್ಕೊಂಡು, ರಜೋಗುಣ ಇಟ್ಕೊಂಡು ಯಾವಾಗ್ಲೂ ಒಂದು ಪದವಿಗೋಸ್ಕರ, ಇಲ್ಲಾಂದ್ರೆ ದುಡ್ಡುಗೋಸ್ಕರ, ಇಲ್ಲಾಂದ್ರೆ ಕೀರ್ತಿ, ಪ್ರತಿಷ್ಠ, ಏನೋ ಒಂದಕ್ಕೋಸ್ಕರ ಅವರು ಹುಡುಕ್ತಾ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾನು ನಾಶನ ಮಾಡಕ್ಕೂ ತಯಾರಾಗಿರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಜನ ಏನೋ ಯಾವುದೋ ಸ್ವಲ್ಪ ದುಡ್ಡು ಆಸೆ ಇಟ್ಕೊಂಡು, ಅಂದ್ರೆ ಯಾವುದೋ ಒಂದು ಸ್ವಲ್ಪ ದುಡ್ಡು ಆಸೆ ಇಟ್ಕೊಂಡು ಇನ್ನೊಬ್ಬನ ಸಾಯಿಸಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಲ್ವಾ? ಎಷ್ಟೋ ನೋಡ್ತಾ ಇರ್ತೀವಿ ನಾವು ಪ್ರಪಂಚದಲ್ಲಿ. ವಿಧ ವಿಧ ಆತ್ಮಗಳಿದೆ, ವಿಧ ವಿಧ ಜನಗಳಿದ್ದಾರೆ. ಇದೆಲ್ಲ ನಾವು ಪ್ರತಿಯೊಂದು ದಿವಸ ನ್ಯೂಸ್ ಪೇಪರ್ ಆಗ್ಬೋದು, ಇನ್ನೊಂದು ಎಲ್ಲ ಕಡೆ ನಾವು ನೋಡ್ತಾ ಇರ್ತೀವಿ ಅಲ್ವಾ? ಆದ್ರೆ ಅರ್ಥ ಏನಂದ್ರೆ ಈ ಭೂ ಪ್ರಪಂಚದಲ್ಲಿ ಈ ಕೆಟ್ಟದ ಆತ್ಮಗಳು ಅಂದ್ರೆ ಈಗಾಗಲೇ ತಿಳ್ಕೊಂಡಿದ್ವಲ್ಲ, ಕೆಟ್ಟದ ಆತ್ಮಗಳು ಮತ್ತೆ ಹೇಳ್ಬೇಕಂದ್ರೆ ಈವಿಲ್ ಸೋಲ್ಸ್ ಅಂದ್ರೆ ಒಂಥರ ದುಷ್ಟ ಆತ್ಮಗಳು.
ದುಷ್ಟ ಆತ್ಮಗಳಿದೆ, ಕೆಟ್ಟದ ಆತ್ಮಗಳು ಹೆಚ್ಚಾಗಿದೆ ಈ ಭೂಮಿ ಮೇಲೆ. ಈಗ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ರೆ ಇದು ನಿಮ್ಗೆ ಪ್ರತಿಯೊಬ್ಬರಿಗೆ ಕಂಡು ಬರ್ತಾ ಇರ್ತದೆ ಅಲ್ವಾ. ಖಂಡಿತವಾಗಿ ಅದೇ ಆಗ್ತಾ ಇದೆ ಸ್ನೇಹಿತರೆ. ಅಂದ್ರೆ ಒಳ್ಳೆ ಆತ್ಮಗಳು ಮತ್ತೆ ಶುದ್ಧಾತ್ಮಗಳು, ಸದಾತ್ಮಗಳು, ಇಂಥ ಆತ್ಮಗಳು ತುಂಬಾ ಕಡಿಮೆ ಇರ್ತದೆ ಸ್ನೇಹಿತರೆ. ಬೆಳವಣಿಗೆ ಆಗಿರುವಂತ ದೊಡ್ಡ ಆತ್ಮಗಳು ಅವು ಇನ್ನೂ ಕಡಿಮೆನೆ. ಹೇಳ್ಬೇಕಂದ್ರೆ ದೊಡ್ಡ ದೊಡ್ಡ ಲಿವಿಂಗ್ ಮಾಸ್ಟರ್ಸ್ ನೋಡಿದ್ರೆ ಅವರು ಆಚೆ ಕಡೆ ಬರಲ್ಲ, ಎಲ್ಲೋ ಒಂದು ಪ್ಲೇಸ್ ಅಲ್ಲಿ ಇರ್ತಾರೆ ಅಷ್ಟೇ. ಅಲ್ಲಿಗೆ ಮಾತ್ರ ನಿಯಂತ್ರಣ ಇಟ್ಕೊಂಡು ಅವ್ರು ಆಚೆ ಕಡೆ ಬರಲ್ಲ, ಎಲ್ಲಿ ಏನು ಕಾಣಿಸ್ಕೊಂಡಲ್ಲ ಅವರು. ಅಂದ್ರೆ ಅತ್ಯದ್ಭುತ ಆತ್ಮಗಳವೆಲ್ಲ. ಅವು ನೋಡಿದ್ರೆ ಎಷ್ಟು ತುಂಬಾ ಕಡಿಮೆ ಇದೆ ಭೂಮಿ ಮೇಲೆ. ಸೊ ಆತರ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ, ಮತ್ತೆ ಏನಾಗತ್ತೆ ಈ ಭೂಮಿ ಮೇಲೆ ನಾವು ಅಂತ ಜೀವನ ನಡ್ಸ್ಕೊಂಡಿದ್ಮೇಲೆ ಅಂದ್ರೆ ಖಂಡಿತವಾಗಿ ಅಂತ ಜೀವನ ನೀವು ನಡ್ಸ್ಕೊಂಡು ಒಂದು ಚೆಡು ಅಂದ್ರೆ ಒಂದು ಕೆಟ್ಟದ ಆತ್ಮ ಆಗಿ, ಒಂದು ದುಷ್ಟಾತ್ಮ ಆಗಿ ನೀವು ಈ ಭೂಮಿ ಮೇಲೆ ನಡ್ಸ್ಕೊಂಡ್ರೆ ಇಲ್ಲಿ ಮಾಡುವಂತ ಕರ್ಮಗಳಿರ್ತದೆ. ಏನ್ ಕರ್ಮಗಳು? ಎಲ್ಲಾನು ಕೆಟ್ಟದ ಕರ್ಮಗಳು, ಪಾಪ ಕರ್ಮಗಳು ಅಲ್ವಾ. ಈ ಕೆಟ್ಟದ ಪಾಪ ಕರ್ಮಗಳು ಅದು ಅದ್ರ ಮೇಲೆ ಆಧಾರ ಇಟ್ಕೊಂಡು ಏನ್ ಮಾಡತ್ತಂದ್ರೆ, ಯಾರೇ ಅಂತ ವ್ಯಕ್ತಿ ಕೆಟ್ಟದ ಆತ್ಮ, ದುಷ್ಟಾತ್ಮ ಇದೆ, ಇಂಥ ಆತ್ಮಗಳು ಏನಾಗತ್ತೆ, ದೇಹ ತ್ಯಜಿಸಿದ ಮೇಲೆ, ಈ ಭೂಮಿನ ಬಿಟ್ಟಿದ ಮೇಲೆ ಖಂಡಿತವಾಗಿ ಏನಾಗುತ್ತೆ ಸ್ನೇಹಿತರೆ, ಆದ್ರೂ ಅವ್ರ ಒಳಗಡೆ ಇರುವಂತ ಉಪಪ್ರಜ್ಞಾ ಮನಸ್ಸು ಇರುತ್ತೆ. ಅದು ಗೊತ್ತು, ಈ ಕೆಟ್ಟ ಕರ್ಮ ಎಲ್ಲ ಅಲ್ಲಿ ರೆಕಾರ್ಡ್ ಇರುತ್ತೆ, ಎಲ್ಲ ಸಂಗ್ರಹಿಸ್ಕೊಂಡು ಇಟ್ಕೊಂಡಿರ್ತದೆ ಈಗಾಗಲೇ. ಆದ್ರೂ ಆಧಾರ ಇಟ್ಕೊಂಡು ನೇರವಾಗಿ ಅವನು ನೇರವಾಗಿ ಯಾರು ದೇಹ ತ್ಯಜಿಸಿದ್ರೋ ಅವ್ರಿಗೆ ಅವ್ರ ಒಳಗಡೆ ಇರುವಂತ ಈಗಾಗಲೇ ಇರುವಂತ ಒಂದು ಹಾಸ್ಟೆಲ್ ದೇಹ ಅಂದ್ರೆ ಸೂಕ್ಷ್ಮ ದೇಹ, ಮತ್ತೆ ಆತ್ಮ, ಮತ್ತೆ ಅವ್ರ ಉಪಪ್ರಜ್ಞಾ ಮನಸ್ಸು, ಇದೆಲ್ಲಾನು ಒಗ್ಗಟ್ಟಾಗಿ ಎಲ್ಲಿಗೆ ಹೋಗುತ್ತೆ? ಸೊ ನೇರವಾಗಿ ಈ ಕತ್ತಲ ಲೋಕಗಳು ಅಂದ್ರೆ ಈ ಭೋರ್ ಲೋಕದಲ್ಲಿರುವಂತ ಆ ಒಂದನೇ ಹಂತಕ್ಕೆ ಹೋಗ್ತದೆ, ಒಂದನೇ ಕ್ಷೇತ್ರಕ್ಕೆ ಸೇರ್ಕೋತದೆ. ಅರ್ಥ ಮಾಡ್ಕೊಳ್ಳಿ. ಆ ದುಷ್ಟ ಆತ್ಮ ಅಂದ್ರೆ ದುಷ್ಟ ದುಷ್ಟ ಕರ್ಮಗಳು ಮಾಡಿದ್ರೆ ಅವನು ಇಲ್ಲಿ ಭೂಮಿ ಮೇಲೆ ಇರುವಾಗ ಯಾವುದೇ ಒಳ್ಳೆ ಕರ್ಮಗಳು ಮಾಡಿಲ್ಲ ಅಂದ್ರೆ ನೇರವಾಗಿ ಅವ್ರ ಉಪಪ್ರಜ್ಞಾ ಮನಸ್ಸೆ ಅವ್ರನ್ನೇ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಬಿಡ್ತದೆ. ಅಲ್ಲಿ ಏನ್ ಮಾಡ್ಬೇಕೀಗ? ಆ ಕತ್ತಲ ಲೋಕದಲ್ಲಿ ಪೂರ್ತಿ ಕತ್ತಲು, ಏನು ಕಾಣಿಸಲ್ಲ, ಏನು ಒಂದು ಬೆಳಕು, ಇಷ್ಟು ಬೆಳಕು ಇಲ್ಲ ಅಲ್ವಾ. ಭೂಮಿ ಮೇಲೆ ನಮ್ಗೆ ಬೆಳಕಿದೆಲ್ಲ, ಸೂರ್ಯನ್ ಬರ್ತಾನೆ ಇರ್ತಾನೆ, ಪ್ರತಿ ದಿವಸ ಸೂರ್ಯನ್ ಬರ್ತಾನೆ, ಆಯಾಗಿ ನೋಡ್ತೀವಿ. ಈ ಲೈಟ್ಗಳು ಬೆಳಕು ಬಿಟ್ಬಿಡಿ. ಸೊ ಲೈಟ್ ಬೆಳಕು ಬರ್ಬೋದು, ಸ್ವಿಚ್ ಆನ್ ಮಾಡ್ಕೋಬಹುದು, ಆಫ್ ಮಾಡ್ಕೋಬಹುದು ಅಲ್ವಾ. ಅದು ಬಿಟ್ಬಿಟ್ರೆ ನಮ್ಮ ಸಹಜ ಬೆಳಕೇನಿದೆ, ಸೂರ್ಯನ ಬೆಳಕಿದೆಲ್ಲ, ಈ ವಿಶ್ವದಲ್ಲಿ ಸೂರ್ಯನ ಬೆಳಕು ಅದು ಯಾವಾಗ್ಲೂ ನೋಡ್ತಾ ಇರ್ತೀವಿ. ಅಂತ ಅಂತ ಯಾವುದೇ ಬೆಳಕಿಲ್ಲ ಅಂತ ಪ್ರಪಂಚದಲ್ಲಿ ನಿಮ್ನೆ ಬಿಟ್ಟಿದ್ರೆ, ಕತ್ತಲದಲ್ಲಿ ಬಿಟ್ರೆ ಎಷ್ಟು 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 ಹೊತ್ತು ಅಲ್ಲಿರಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ? ಸಾಧ್ಯವಾಗಲ್ವಲ್ಲ. ಸೊ ಅಷ್ಟು ಅದೇ ಅಂತ ಕಷ್ಟಗಳು, ಸೊ ಅಷ್ಟು ಕಷ್ಟ ಅನಿಸ್ತದೆ, ದುಃಖ ಅನಿಸ್ತದೆ, ಅಲ್ಲಿಂದ ಓಡೋಗ್ಬೇಕಂತ ಅನಿಸ್ತದೆ ಅಲ್ವಾ. ಸೊ ಅಲ್ಲಿ ಇರಕ್ಕಾಗಲ್ಲ, ಒಂಥರ ಕಷ್ಟಕರ ಜೀವನ ನಡ್ಸ್ಕೋಬೇಕಾಗತ್ತೆ ಅಲ್ಲಿ. ಅಫ್ಕೋರ್ಸ್ ಅಲ್ಲಿ ಏನಂದ್ರೆ ಆ ಲೋಕದಲ್ಲೆಲ್ಲ ಏನು ಆಹಾರ ಇಲ್ಲ, ಶ್ವಾಸವೇ ಆಹಾರ. ಅಂದ್ರೆ ಶ್ವಾಸಾಹಾರ, ಅದೇ ಶಕ್ತಿ ಅನ್ನೋದು ಆಹಾರ ಅಲ್ಲಿ ಅಷ್ಟೇ. ಆ ಶಕ್ತಿ ಅವ್ರಿಗೆ, ಅಂದ್ರೆ ಅವ್ರ ಆತ್ಮ ಒಳಗಡೆ ಶಕ್ತಿ ಅವ್ರ ಆಹಾರ, ಬೇರೆ ಆಹಾರ ಏನು ಬೇಕಾಗಿಲ್ಲ ಅವ್ರಿಗೆ. ಸೊ ಈ ತರ ಇರ್ತದೆ ಸ್ನೇಹಿತರೆ. ಈ ತರ ಇರುವಾಗ ಎಷ್ಟೋ ಅಂದ್ರೆ ಎಷ್ಟೋ ಹೇಳ್ಬೇಕಂದ್ರೆ ನೂರಾರು ವರ್ಷಗಳು, ಇನ್ನು ಸ್ವಲ್ಪ ಸ್ವಲ್ಪ ಆತ್ಮಗಳು, ದುಷ್ಟ ಆತ್ಮಗಳು ನೋಡಿದ್ರೆ ಸ್ನೇಹಿತರೆ ಅಲ್ಲೇ ಇರ್ತದೆ. ಎಷ್ಟು ಅಂದ್ರೆ ಯುಗಗಳು ಅಲ್ಲೇ ಅಲ್ಲೇ ನಡ್ಸ್ಕೊಂತ ಇರ್ತದೆ ಜೀವನ. ಅಂತ ಆತ್ಮಗಳು ಇರ್ತದೆ. ಯಾವುದ್ರಲ್ಲಿ? ಮೊದಲನೇ ಹಂತ, ಎರಡನೇದು, ಮೂರನೇ ಹಂತದಲ್ಲಿ. ಸೊ ಈ ತರ ಇರುವಾಗ ಸ್ನೇಹಿತರೆ, ಇವ್ರಿಗೂ ಅಲ್ಲಿಂದ ಮೇಲೆ ಹೋಗಕ್ಕೆ ಇವ್ರಿಗೆ ಅವಕಾಶ ಇದೆಯಾ? ಅಂದ್ರೆ ಮೇಲೆ ಲೋಕಗಳಿಗೆ ಯಾವಾಗ್ಲೂ ನಾವು ನೋಡಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರು ಯಾವ ಲೋಕಕ್ಕೆ ಪರ್ಮಿಷನ್ ಇಲ್ಲ ಸ್ನೇಹಿತರೆ. ಪರ್ಮಿಷನ್ ಯಾವ ಕಾರಣಕ್ಕೂ ಪರ್ಮಿಷನ್ ಕೊಡಲ್ಲ ಇವ್ರಿಗೆ. ಆ ಲೋಕದಲ್ಲಿದ್ದು ಅಲ್ಲೇ ಅವರು ಅಂತ ನರಕ ಜೀವನ ನಡ್ಸ್ಕೊಂಡು, ಸೊ ಆ ಕಷ್ಟಗಳು ಅಂದ್ರೆ ಇಲ್ಲಿ ಭೂಮಿ ಮೇಲೆ ಮಾಡಿರ್ತಾನಲ್ಲ, ಅವನು ಕೊಲೆ ಮಾಡಿ, ಇವನು ಮೋಸ ಮಾಡಿ, ಅವನು ಬೈದು, ಇವನು ಆ ಪವರು, ಅಹಂಕಾರ ಎಲ್ಲ ಇರ್ತದಲ್ಲ ಭೂಮಿ ಮೇಲೆ. ಅಲ್ಲಿ ಹೋದ್ಮೇಲೆ ಯಾರು ಕೇರ್ ಮಾಡ್ತಾರೆ? ನಿಮ್ಮ ದುಡ್ಡು, ನಿಮ್ಮ ಸಂಪಾದನೆ, ನಿಮ್ಮ ಕೀರ್ತಿ, ನಿಮ್ಮ ಹೆಸರು ಎಲ್ಲ ಇಲ್ಲೇ ಹೊರಟು ಹೋಗ್ತದೆ. ಕೊನೆ ಶ್ವಾಸ ಯಾವಾಗ ಬಿಡ್ತೀವೋ ಆವಾಗಲೇ ಎಲ್ಲ ಹೋಯ್ತು ಇಲ್ಲೇ. ಏನು ಒಂದು ಸೂರ್ಯನು ಅಲ್ಲಿ ಕೆಲಸ ಮಾಡಲ್ಲ ಸ್ನೇಹಿತರೆ. ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ನಿಮ್ಮ ಜ್ಞಾನ, ನೀವು ಸಂಪಾದನೆ ಮಾಡ್ಕೊಂತ ಜ್ಞಾನ, ನಿಮ್ಮ ಸೇವೆ, ನಿಮ್ಮ ಒಳ್ಳೆ ಕರ್ಮಗಳು ಇದು ಮಾತ್ರ ಕಾಪಾಡತ್ತೆ. ನಿಮ್ಮ ಜ್ಞಾನ, ಧ್ಯಾನ, ಸೇವಾ, ನೀವು ಮಾಡುವಂತ ಒಳ್ಳೆ ಕರ್ಮಗಳು ಇದೇ ನಿಮ್ಗೆ ಕಾಪಾಡೋದು. ಅದೇ ನಿಮ್ನು ಯಾವ ಲೋಕಕ್ಕೆ, ಯಾವ ಹಂತಕ್ಕೆ ತಗೊಂಡು ಹೋಗ್ಬೇಕೋ ಆ ಹಂತಕ್ಕೆ ತಗೊಂಡು ಹೋಗ್ತದೆ ನೋಡಿ. ಒಂದು ಒಳ್ಳೆ ಹೇಳ್ಬೇಕಂದ್ರೆ ಒಂದು ಮದರ್ ತೆರಿಸಾ, ಇಲ್ಲಾಂದ್ರೆ ನಮ್ಮ ಮಹಾತ್ಮ ಗಾಂಧಿ ತರ ಒಳ್ಳೆ ಸೇವೆ ಮಾಡಿದಂತ ಇಟ್ಕೊಳ್ಳಿ,
ಈ ಭೂಮಿ ಮೇಲೆ ಏನೇ ಒಂದು ಆಶಿಸಿ ಏನೇ ಆಶಿಸಿಲ್ಲ ಅವರು, ಏನು ಇನ್ನೊಬ್ಬರಿಂದ ಅವ್ರಿಗೆ ಏನು ಆಸೆ ಇಲ್ಲ, ಅಂತ ಕೋರಿಕೆಗಳು ಏನಿಲ್ಲ ಅವ್ರಿಗೆ. ಅಂತಾನು ನಿಸ್ವಾರ್ಥಿಯಾಗಿ ಅಷ್ಟು ಕೆಲಸ ಮಾಡಿದರು ಅವರು. ಯಾವ ಲೋಕಕ್ಕೆ ಹೋಗ್ತಾರೆ ಸ್ನೇಹಿತರೆ? ನೇರವಾಗಿ ಮಹಾಲೋಕಕ್ಕೆ ಹೋಗ್ತಾರೆ ಅವರು. ಅಂದ್ರೆ ಈ ಹಾಸ್ಟೆಲ್ ಪ್ರಪಂಚ ದಾಟ್ಕೊಂಡು ಇನ್ನೊಂದು ಲೋಕ ಇದೆ, ಜನಲೋಕ. ಅಲ್ಲಿ ನಾವು ಮತ್ತೆ ಜನ್ಮ ತಗೊಳ್ಳೋಂಥ ಲೋಕ ಅದು ಅಲ್ವಾ. ಅದರಿಂದ ಮೇಲಕ್ಕೆ ಹೋಗ್ತಾರೆ. ಅದರಿಂದ ಮೇಲಿರುವಂತ ಲೋಕ ಏನ್ ಗೊತ್ತಾ? ಮಹಾಲೋಕ. ಅಲ್ಲಿ ಹೋಗಿ ಅಲ್ಲಿ ಅವ್ರು ಏನ್ ಮಾಡ್ತಾರೆ? ವಿಶ್ರಾಂತಿ ತಗೋತಾರೆ. ವಿಶ್ರಾಂತಿ ತಗೊಂಡು ಮುಂದಿನ ಜನ್ಮನು ಅವರು ಪ್ಲಾನ್ ಮಾಡ್ಕೋತಾರೆ. ಮತ್ತೆ ಪ್ಲಾನ್ ಮಾಡ್ಕೋಬೇಕಂದ್ರೆ ಜನಲೋಕಕ್ಕೆ ಬರ್ಬೇಕು ಅವ್ರುನು ಅಲ್ವಾ. ಆ ತರ ಇರ್ತದೆ ಸ್ನೇಹಿತರೆ. ಯಾರಾದ್ರೂ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಾವು ಒಳ್ಳೆ ತಪಸ್ ಮಾಡಿದ್ವಿ ಭೂಮಿ ಮೇಲೆ, ಒಳ್ಳೆ ಧ್ಯಾನ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಸೊ ಪ್ರತಿ ಒಂದ್ ದಿವಸ 3 ತಾಸು 4 ತಾಸು, ಇಲ್ಲಾಂದ್ರೆ 10 ಗಂಟೆ ಕಾಲ ಆತರ ಮಾಡ್ತಾ ಹೋದ್ವಿ ಅಂತ ಇಟ್ಕೊಳ್ಳಿ. ನಾವು ತಪಸ್ಸಲ್ಲಿ ತೊಡಗಿಸ್ಕೊಂಡಿದ್ವಿ, ಹೆಚ್ಚಾಗಿ ತೊಡಗಿಸ್ಕೊಂಡಿದ್ವಿ ಅಲ್ವಾ. ನಾವೆಲ್ಲಿಗೆ ಹೋಗ್ತೀವಿ? ನೇರವಾಗಿ ತಪೋಲೋಕ ಹೋಗ್ತೀವಿ ಸ್ನೇಹಿತರೆ. ತಪೋಲೋಕದಲ್ಲಿ ಎಲ್ಲಾ ಮುನುಗಲು ಋಷಿಗಳು ಎಷ್ಟು ಹೆಚ್ಚಾಗಿ ತಪಸ್ಸು ಮಾಡೋರು ಅಲ್ಲಿರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ತಪೋಲೋಕದಲ್ಲಿ ಇದ್ರೂ ನೀವು ಪೂರ್ತಿ ಅಂದ್ರೆ ಏನಂತ ಹೇಳ್ಬೋದು, ನೀವು ದಿವ್ಯಾತ್ಮ ಆಗಿಲ್ಲ ಇನ್ನು. ಅಂದ್ರೆ ತಪೋಲೋಕಕ್ಕೆ ಹೋಗಿದ್ರು ನಿಮ್ಗೆ ಎನ್ಲೈಟ್ಮೆಂಟ್ ಹೊಂದಿದ್ಯಾ ಅಂದ್ರೆ ದಿವ್ಯ ಜ್ಞಾನ, ಪ್ರಕಾಶ, ಮೋಕ್ಷ, ಮುಕ್ತಿ ಹೊಂದಿದ್ರ ಅಂದ್ರೆ ಸಾಧ್ಯವಿಲ್ಲ ಸ್ನೇಹಿತರೆ. ಇನ್ ಸ್ವಲ್ಪ ಇದೆ ಅವ್ರಿಗೆ, ಇನ್ನೊಂದು ಸ್ಟೆಪ್ ಇದೆ ಅವ್ರಿಗೆ. ಆ ಸ್ಟೆಪ್ ಏನಂದ್ರೆ, ಅವ್ರು ತಪಸ್ ಮಾಡ್ಕೊಂಡ್ರು, ಅವ್ರನ್ನವ್ರು ಕಂಡಿಡ್ಕೊಂಡ್ರು. ಅಂದ್ರೆ ಅವ್ರು ಯಾರು, ಅವ್ರು ತಿಳುವಳಿಕೆ ಏನು, ಅವ್ರ ನಿಜ ಸ್ವರೂಪ ಏನು, ಸ್ವಸ್ವರೂಪ ಏನು ಎಲ್ಲ ಅವ್ರಿಗೆ ಅರ್ಥ ಆಗಿದೆ. ಅವ್ರ ಬಗ್ಗೆ ಅರಿವು ಪೂರ್ತಿ ಅವ್ರಿಗೆ ಅರಿವು ಆಗಿದೆ. ನಾನು ಆತ್ಮ ಪದಾರ್ಥ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದ್ರೆ ಇನ್ನೊಬ್ರಿಗೆ ಹೇಳ್ಕೊಟ್ಟಿಲ್ಲ ಅವ್ರು, ಇನ್ನೊಬ್ರಿಗೆ ಜ್ಞಾನ ಪ್ರಚಾರ ಮಾಡಿಲ್ಲ. ಈ ಧ್ಯಾನ ಏನ್ ಗೊತ್ತಿದೆಯೋ, ಆ ಧ್ಯಾನದಿಂದ ಅವ್ರಿಗೆ ಏನ್ ಲಭ್ಯವಾಗಿದೆಯೋ ಅದನ್ನು ಇನ್ನೊಬ್ರಿಗೆ ಹಂಚ್ಕೊಂಡಿಲ್ಲ, ಇನ್ನೊಬ್ರಿಗೂ ಸೇವೆ ಮಾಡಿಲ್ಲ. ಆ ಸೇವಕ್ಕೋಸ್ಕರ ಮತ್ತೆ ತಿರ್ಗಾ ಜನಲೋಕಕ್ಕೆ ಬಂದು ಮತ್ತೆ ಅಲ್ಲಿ ಜನ್ಮ ತಗೊಂಡು ಯಾವುದೋ ಒಂದು ಮಾತೃಗರ್ಭ ಸೆಲೆಕ್ಟ್ ಮಾಡ್ಕೊಂಡು ಅಲ್ವಾ. ಸೊ ಅಲ್ಲಿಂದ ಭೂಮಿಗೆ ಬಂದು ಮತ್ತೆ ಸೇವೆ ಮಾಡಕ್ಕೆ ಬರ್ತಾರೆ. ಆ ಆ ಆ ಟೈಮಲ್ಲಿ ಏನ್ ಮಾಡ್ತಾರೆ? ಆ ಜನ್ಮದಲ್ಲಿ ಬರೀ ಸೇವೆ ಮಾತ್ರ ಮಾಡ್ತಾ ಇರ್ತಾರೆ. ಅವ್ರು ಯಾವುದು ಧ್ಯಾನ ಮಾಡ್ಬೇಕಾಗಿಲ್ಲ ಅವರು. ಓನ್ಲಿ ಧ್ಯಾನ ಸೇವೆ ಮಾತ್ರ ಮಾಡ್ತಾ ಇರ್ತಾರೆ. ಆ ಧ್ಯಾನ ಜ್ಞಾನ ಹಂಚ್ಕೊಂಡು ಎಲ್ಲರನ್ನೂ ಒಂದು ಪ್ರಕಾಶವಂತವಾಗಿ ಎಲ್ಲಾನು ತಯಾರು ಮಾಡಿ, ಈ ಆನಂದ ಆನೆ ಪ್ರತಿಯೊಬ್ಬರ ಜೀವನದಲ್ಲಿ ಆನಂದವನ್ನು ಸ್ಥಾಪಿಸಿ ಆಮೇಲೆ ಅವ್ರ ಜೀವನ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ನೇರವಾಗಿ ಸತ್ಯಲೋಕ ಹೋಗ್ತಾರೆ ಸ್ನೇಹಿತರೆ. ಸತ್ಯಲೋಕದಲ್ಲಿ ಸತ್ಯಲೋಕದಲ್ಲಿ ಯಾರಿರ್ತಾರೆ? ಸತ್ಯವಂತರು, ಸತ್ಯವು ತಿಳಿದವರು, ಸತ್ಯ ಪಾಲನೆ ಮಾಡೋರು ಅಲ್ವಾ. ಆ ಸತ್ಯ ಅನ್ನೋದು ಇಡೀ ಈ ಪ್ರಪಂಚ ಅಂದ್ರೆ ಇಡೀ ಈ ವಿಶ್ವ ಬ್ರಹ್ಮಾಂಡದಲ್ಲಿ ಎಲ್ಲಾನು ಪಾಲನೆ ಮಾಡೋರು ಅವರೇ. ಪ್ರತಿ ಗ್ರಹನೂ ಅವರೇ ಪಾಲನೆ ಮಾಡ್ತಾರೆ. ಪ್ರತಿ ಗೆಲಾಕ್ಸಿನ್, ಪ್ರತಿ ಒಂದು ಯಾವುದೇ ನಕ್ಷತ್ರ ಮಂಡಲವನ್ನು ಪ್ರತಿ ಒಂದನ್ನು ಅವರೇ ಪಾಲನೆ ಮಾಡ್ತಾ ಇರ್ತಾರೆ ಅಲ್ಲಿಂದ. ಅಂತ ಸ್ಥಿತಿಗೆ ನಾವು ಸೇರ್ಕೊತೀವಿ ಸ್ನೇಹಿತರೆ. ಖಂಡಿತವಾಗಿ ಆ ಸತ್ಯಲೋಕಕ್ಕೆ ಹೋದ್ರೆ ಅಲ್ಲಿ ನೀವು ಒಂದು ಸೃಷ್ಟಿಕರ್ತವಾಗಿ ತಯಾರಾಗ್ತವೆ. ಅಂದ್ರೆ ನಾವು ಒಂದು ಸೃಷ್ಟಿಕರ್ತ, ಎಲ್ಲಾ ಸೃಷ್ಟಿಕರ್ತರು ಇರ್ತಾರಲ್ಲ. ಈಗಾಗಲೇ ಅದೇ ಹೇಳ್ಬೇಕಾದ್ರೆ ಒಂದು ಜೀಸಸ್ ಕ್ರೈಸ್ಟ್ ಆಗ್ಬೋದು, ಮತ್ತೆ ಲಾರ್ಡ್ ಕೃಷ್ಣ ಆಗ್ಬೋದು, ಅಂದ್ರೆ ಭಗವಾನ್ ಕೃಷ್ಣ ಆಗ್ಬೋದು. ಆತರ ಎಷ್ಟೋ ಮಹಾನ್ ಭಾವಗಳಿದ್ದಾರೆ. ಮಹಾವೀರ ಆಗ್ಬೋದು ಅಲ್ವಾ, ಗೌತಮ್ ಬುದ್ಧ ಆಗ್ಬೋದು. ಇಂಥ ಮಹಾನ್ ಭಾವಗಳು ಎಷ್ಟೋ ಇದ್ದಾರೆ. ಆ ಮಹಾನ್ ಭಾವಗಳ ಜೊತೆಗೆ ನಾವೊಂದು ಸೃಷ್ಟಿಕರ್ತವಾಗಿ ಅಲ್ಲಿ ಹೋಗಕ್ಕೆ ಸಾಧ್ಯವಾಗತ್ತೆ. ನೋಡಿ ಎಷ್ಟು ಜನ್ಮಗಳು ಬೇಕಾಗತ್ತೋ ಇದಕ್ಕೆ, ಎಷ್ಟು ಯುಗಗಳು ಬೇಕಾಗತ್ತೋ. ಅಂದ್ರೆ ಒಂದು ನಾವ್ ಯಾವುದೇ ಇನ್ನು ತಪ್ಪುಗಳು ಮಾಡಿದ್ರೆ ಎಲ್ಲೋ ಕೆಳಗಡೆ ಇರುವಂತ ಈ ಭೂಲೋಕದಲ್ಲೇ ನಾವು ಅಲ್ಲೇ ಒದ್ದಾಡ್ತಾ ಇದ್ರೆ ನಮ್ಮ ಜನ್ಮ ಎಲ್ಲಿ ಸಾರ್ಥಕ ಆಗ್ತದೆ ಸ್ನೇಹಿತರೆ? ಎಲ್ಲಿ ನಮ್ಮ ಜನ್ಮ ಸಾರ್ಥಕ ಆಗ್ಬೇಕಂದ್ರೆ ನಾವು ಎಲ್ಲೋ ಭೂಲೋಕದಲ್ಲೇ ಇನ್ನು ಏನ್ ಮಾಡ್ತಾ ಇದ್ವಿ? ಭೂಲೋಕದಲ್ಲೇ ನಮ್ಮ ತಪ್ಪುಗಳು ಕರ್ಮಗಳಿಗೆ ಆ ಕತ್ತಲೋಕಲ್ಲಿ ಹೋಗಿ ಅಲ್ಲಿ ನೂರಾರು ವರ್ಷಗಳು ಸಾವಿರಾರು ವರ್ಷಗಳು ಅಲ್ಲೇ ಇದ್ದು ಆ ಕತ್ತಲೋಕದ ಜೀವನ ಮಾಡ್ತಾ ಇದ್ರೆ ನೀವು ಬೆಳೆಯೋದು ಯಾವಾಗ? ಅಂದ್ರೆ ನಿಧಾನವಾಗಿ ಬೆಳೆಯುತ್ತದೆ. ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಹೇಳ್ಬೇಕಂದ್ರೆ ಒಂದೊಂದು ಆತ್ಮಕ್ಕೆ ಎಷ್ಟೋ ಸಾವಿರಾರು ವರ್ಷಗಳು ಯುಗಗಳಾಗತ್ತೆ ಆ ದಾಟಬೇಕಂದ್ರೆ. ಯುಗಗಳು ಸಹ ಅವರು ಆ ಕತ್ತಲೋಕದಲ್ಲೇ ಇರ್ತಾರೆ. ಯಾವ್ದಲ್ಲಿ ಆತ್ಮ ಈ ಭೂಲೋಕದಲ್ಲಿ 1 2 3 ಹಂತದಲ್ಲಿ ಅಲ್ಲೇ ಇರ್ತಾರೆ ಅವ್ರು. ನೋಡ್ಕೊಳ್ಳಿ ಎಷ್ಟು ಅಂತ ಹೇಳ್ಬೇಕಂದ್ರೆ ಒಂದು ಹಿಂಸ ಅದು ಅಲ್ವಾ. ಆದ್ರೆ ಅದು ಆಗ್ತಾ ಇರ್ತದೆ. ಅದೆಲ್ಲಾನು ಅಂದ್ರೆ ಪ್ರತ್ಯೇಕ ಆ ಆತ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಆ ಆತ್ಮ ನಿರ್ಣಯ ಮಾಡ್ಕೊಂಡ್ರೆ ಖಂಡಿತವಾಗಿ ಅವರು ಬದಲಾವಣೆ ಆಗ್ಬೋದು. ಈವನ್ ಅವರು ಅಂತ ಅಂದ್ರೆ 1ನೇ ಹಂತ 2ನೇ ಹಂತ 3ನೇ ಹಂತದಲ್ಲಿ ಇದ್ರೂ ಅವ್ರು ಏನಾದ್ರೂ ನಿರ್ಣಯ ಮಾಡ್ಕೊಂಡ್ರೆ ನಾನು ಬದಲಾವಣೆ ಆಗ್ಬೇಕು ಅಂತ ಒಳಗಡೆಯಿಂದ, ಸೊ ಅದು ಹೇಳ್ಬೇಕಂದ್ರೆ ಬಲವಾದ ನಿರ್ಣಯ ಅವರಿಂದನೇ ಬರ್ಬೇಕು. ನಾನು ಇದು ಸಾಕು, ನನಗೂ ಇಲ್ಲಿ ಇರಕ್ಕಾಗಲ್ಲ, ನಾನು ಏನೇ ಮಾಡಿದ್ರು ನಾನು
ನಾನು ಬೆಳವಣಿಗೆ ಆಗ್ಬೇಕು, ನಮ್ಮ ಒಳಗಡೆ ನಮ್ಮ ಈ ಆತ್ಮ ಪುರೋಗತಿ, ಈ ಆಧ್ಯಾತ್ಮಿಕ ಪುರೋಗತಿ ನಾನು ಸಾಧಿಸಬೇಕು ಅಂತ ಒಳಗಡೆ ಏನಾದ್ರೂ ಮನಸ್ಸಲ್ಲಿ ಒಂದು ತಪನೆ, ಒಂದು ಬಲವಾದ ನಿರ್ಣಯ ಬಂದ್ರೆ ಆವಾಗ ಏನಾದ್ರು ಸ್ನೇಹಿತರೆ, ಮೇಲೆ ಲೋಕದಿಂದ ಸದಾತ್ಮಗಳು ಬರ್ತಾರೆ. ಸದಾತ್ಮಗಳು ಅಂತ ಹೇಳ್ತೀವಿ ಅವ್ರನ್ನು. ಏನ್ ಸದಾತ್ಮಗಳಂದ್ರೆ ನೋಡಿ, ಈ ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ, 4, 5, 6, 7 ಒಂದೊಂದು ಹಂತನು ಒಬ್ರು ಪಾಲಿಸ್ತಾ ಇರ್ತಾರೆ. ಒಂದು ರಾಜು ತರ ಅವರು. ನೋಡಿ ಇಲ್ಲಿ ಒಂದು ಯಾವುದೇ ಒಂದು ನಿಯೋಜಕ ವರ್ಗ ತಗೊಳ್ಳಿ, ಅದಕ್ಕೊಂದು MLA ಇರ್ತಾರ ಇಲ್ಲ, ಅದೇ ತರ ಅಲ್ಲಿ ಒಂದು ಪಾಲನೆ ಮಾಡೋರು ಒಬ್ರು ಇರ್ತಾರೆ. ಓಕೆ, ಅವರೇ ಸದಾತ್ಮ. ಆ ಸದಾತ್ಮಗೂ ಇವರು ಮಾಡಿಕೊಂಡಿರುವಂತ ಒಂದು ಆರತಿ ಆಗ್ಬೋದು, ಒಂದು ರಿಕ್ವೆಸ್ಟ್ ಆಗ್ಬೋದು, ಒಂದು ಪ್ರಾರ್ಥನೆ ಮಾಡಿರ್ತಾರೆ. ಏನಂತ, ನಾನು ಬದಲಾವಣೆ ಆಗ್ಬೇಕು, ನಾನು ಸಹಾಯ ಮಾಡಿ ಅಂತ ಯಾವಾಗ ಇವರು ಬಲವಾದ ಒಂದು ನಿರ್ಣಯ ಮಾಡಿ ಅಲ್ಲಿ ಆ ಹಂತದಲ್ಲಿ ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತಕ್ಕೂ ಅಲ್ಲಿ ಪಾಲಕರು ಇರ್ತಾರಲ್ಲ, ಅದೇ ಆ ಸದಾತ್ಮರು ಇರ್ತಾರಲ್ಲ, ಅವ್ರಿಗೆ ಹೇಳ್ಕೋಬೇಕು ಇವರು. ಅವಾಗ ಅವ್ರಿಗೆ ಏನಾದ್ರು ಅನಿಸಿದ್ರೆ ಇವ್ರನ್ನ ನೋಡಿ, ಸರಿ ಆಯ್ತು ಇವ್ರೇನೋ ಬದಲಾವಣೆ ಆಗ್ತಾನೆ ಇವನು, ಮತ್ತೆ ಭೂಮಿಗೆ ಕಲಿಸಿದ್ರೆ ಅಲ್ಲಿ ಹೋಗಿ ಒಳ್ಳೆ ಕರ್ಮಲ್ ಮಾಡ್ತಾನೆ, ಈ ಸಾರಿ ಕೆಟ್ಟ ಕರ್ಮಲ್ ಮಾಡಲ್ಲ ಇವನು ಅಂತ ಅನಿಸಿದ್ರೆ ತಿಟ್ಕೊಳ್ಳಿ, ಅವಾಗ ಅಲ್ಲಿಂದ ರಿಲೀಸ್ ಮಾಡ್ತಾರೆ ಸ್ನೇಹಿತರೆ. ಅವಾಗ ಅಲ್ಲಿಂದ ರಿಲೀಸ್ ಮಾಡಿ ಅವ್ನು ಮತ್ತೆ ಭೂಮಿಗೆ ಕಲಿಸಿ ಅವನ ಎಲ್ಲಾ ಕರ್ಮಗಳು ತೀರ್ಸ್ಕೊಂಡು ಒಳ್ಳೆ ಕರ್ಮಗಳು ಮಾಡಿ ಮತ್ತೆ ಮೇಲೆ ಬರುವಾಗ 1, 2, 3 ದಾಟ್ಕೊಂಡು 4 ಹೋಗ್ಬೋದು, 5 ಹೋಗ್ಬೋದು, 6 ಹೋಗ್ಬೋದು, 7 ಹೋಗ್ಬೋದು. ಅದು ನಾವು ಭೂಮಿ ಮೇಲೆ ಮಾಡುವಂತ ಕರ್ಮಗಳು, ಪಾಪ ಪುಣ್ಯ ಕರ್ಮಗಳ ಮೇಲೆ ಅದು ಆಧಾರ ಆಗುತ್ತೆ ಸ್ನೇಹಿತರೆ. ಇದು ಈ ತರ ನಡೀತಾ ಇರ್ತದೆ. ಇನ್ನೊಂದು ಏನಾಗ್ತದೆ ನೋಡಿ, ಈಗ ಯಾವುದೇ ಈ 5ನೇ ಹಂತ ನೋಡಿ, ಆ 4ನೇ ಹಂತ, 5ನೇ ಸ್ಟೇಜ್ ಸ್ನೇಹಿತರೆ. ಇನ್ನೊಂದು ಪ್ರತಿ ಹಂತದಲ್ಲಿ 10 ಸ್ಟೇಜಸ್ ಇದೆ. 4ನೇ ಹಂತ ತಗೊಳ್ಳಿ, 4ನೇ ಹಂತ, ಒಂದು ಹಂತ, 1, 2, 3, ಯಾವುದೇ ಹಂತ ತಗೊಳ್ಳಿ, ಅದರಲ್ಲಿ 10 ಸ್ಟೇಜ್, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಆ ಥರ 10 ಸ್ಟೇಜ್, 0 to 9 ಸ್ಟೇಜ್ ಇರುತ್ತೆ. ಈಗ ಇನ್ನೊಂದು ಹೇಳ್ತೀನಿ ನಿಮಗೆ, ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಅಂದ್ರೆ, 4ನೇ ಹಂತ, 5ನೇ ಸ್ಟೇಜ್, ಅಲ್ಲಿಂದ ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಶುರು ಆಗುತ್ತೆ ಸ್ನೇಹಿತರೆ. ಅಷ್ಟುವರೆಗೂ ಆಧ್ಯಾತ್ಮಿಕ ಪ್ರಯಾಣ ಅನ್ನೋದೇ ಗೊತ್ತಿಲ್ಲ ನಮಗೆ. ಆಧ್ಯಾತ್ಮಿಕ ಪ್ರಯಾಣ ಗೊತ್ತೇ ಇಲ್ಲ, ಯಾವ ಆತ್ಮಕ್ಕೂ ಗೊತ್ತಿಲ್ಲ. ಈ ಆತ್ಮಗಳೆಲ್ಲಾನು ಕರ್ಮಗಳು ಮಾಡೋದು, ತಪ್ಪುಗಳು ಮಾಡೋದು, ಕೆಳಗಡೆ ಇರೋ ಹಂತಗಳಿಗೆ ಹೋಗೋದು, ಆ ತಪ್ಪನ್ನು ಅನುಭವಿಸೋದು, ಮತ್ತೆ ಅವೆಲ್ಲ ನಾನು ತೀರ್ಸ್ಕೊಂಡು ಬರ್ತೀನಿ ಅಂತ ಹೇಳುವತ್ತು ಮತ್ತೆ ಭೂಮಿಗೆ ಬರೋದು, ಮತ್ತೆ ಮೇಲೆ ಬರೋದು, ಇದೇ ಆಗ್ತಾ ಇರ್ತದೆ. ಯಾವಾಗ ನೀವು ನಿಮ್ಮ ಕರ್ಮಗಳ ಮೇಲೆ ಆಧಾರ ಆಗಿ ನೀವು ಮಾಡುವಂತ ಒಳ್ಳೆ ಕರ್ಮಗಳು, ಒಳ್ಳೆ ಸೇವೆ ಎಲ್ಲ ಮಾಡಿ ಭೂಮಿ ಮೇಲೆ ನೀವು ಬರ್ತಿರೋ ಮೇಲೆಗೆ, ಯಾವಾಗ 4ನೇ ಹಂತ, 5ನೇ ಸ್ಟೇಜ್ ನೀವು ದಾಟಿದ್ರು, ಅವಾಗಿಂದ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಪುರೋಗತಿ ಶುರು ಆಗತ್ತೆ ಸ್ನೇಹಿತರೆ. ನಿಮ್ಮ ಆಧ್ಯಾತ್ಮಿಕ ಪ್ರಯಾಣ ಅಲ್ಲಿಂದ ಶುರು ಆಗತ್ತೆ. ಅಷ್ಟುವರೆಗೂ ಶುರು ಆಗಕ್ಕೆ, ಪ್ರಾರಂಭಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ. ಇನ್ನೊಂದು ನೋಡಿ, ಈಗ ಯಾವುದೇ ಆತ್ಮಗಳು, ಒಳ್ಳೆ ಆತ್ಮಗಳು 5ನೇ ಹಂತ, 6ನೇ ಹಂತ, 7ನೇ ಹಂತ, ಈಗ 5ನೇ ಹಂತದಲ್ಲಿರುವಂತ ಆತ್ಮಗಳು, ನಾನು ಮೇಲೆ ಹಂತಗಳು ಹೋಗಿ ನಾನು ನೋಡ್ಬೇಕು ಅಂತ ನನಗೂ ಅಲ್ಲಿ ಹೋಗಿ ಯಾರನ್ನೋ ಭೇಟಿ ಆಗ್ಬೇಕು, ಇಲ್ಲಾಂದ್ರೆ ಅಲ್ಲಿ ಹೋಗಿ ನೋಡ್ಬೇಕು ಹೆಂಗಿರ್ತದೆ ಏನು. ಸ್ನೇಹಿತರೆ, ಮೇಲಿನ ಹಂತಗಳು 5, 6, 7, ಈ ಮೂರು ಲೋಕಗಳು, 3 ಹಂತಗಳು ಸ್ನೇಹಿತರೆ ಬೆಳಕು, ಅತ್ಯಂತ ಬೆಳಕಿರುವಂತ ಲೋಕಗಳು. ಏಳನೇ ಲೋಕ ನೋಡಿದ್ರೆ ಪೂರ್ತಿ ನಿಮ್ಮ ಹೇಳ್ಬೇಕಂದ್ರೆ ಒಂದು 100 ಸೂರ್ಯ ಇದ್ರೆ ಹೆಂಗಿರ್ತದೆ ಆ ಲೋಕ, ಎಂತ ಪ್ರಕಾಶ ಇರ್ತದೆ, ಅಂತ ಪ್ರಕಾಶ ಅಲ್ಲಿರ್ತದೆ ಸ್ನೇಹಿತರೆ. ಅತ್ಯಂತ ಬೆಳಕಿರುವಂತ ಲೋಕ ಅದು, ಅಂತದ್ದು ಆಕ್ಚುಲಿ ಹೇಳ್ಬೇಕಂದ್ರೆ 7ನೇ ಹಂತ ಸ್ನೇಹಿತರೆ. ಸೊ ಈ ತರ ಇರುವಾಗ ಅವ್ರು ಯಾರೇ 5ನೇ ಹಂತ ಇರೋರು, ನಾನು 6ನೇ ಹಂತಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ, ಅವನು ಅಷ್ಟು ಸುಲಭವಾಗಿ ಅವ್ರಿಗೆ ಪರ್ಮಿಷನ್ ಸಿಗಲ್ಲ ಸ್ನೇಹಿತರೆ. ಅವ್ರಿಗೆ ಪರ್ಮಿಷನ್, ಅನುಮತಿ ಕೊಡಲ್ಲ. ಯಾಕಂದ್ರೆ ಅದಕ್ಕೆ ಸ್ವಲ್ಪ ವಿಷಯಗಳಿದೆ, ಒಂದು ನಿಯಮಗಳಿದೆ. ಆ ನಿಯಮಗಳು ಪಾಲನೆ ಮಾಡಿದ ಮೇಲೆನೆ ಅವ್ರನ್ನು ಆ ಹಂತಕ್ಕೆ ಕಲಿಸ್ತಾರೆ. ಅಲ್ಲಿ ನೋಡ್ಕೊಂಡು ಅಲ್ಲಿ ಹೆಚ್ಚು ಸಮಯ ಇರಕ್ಕಾಗಲ್ಲ. ಹೋಗೋದು ಸ್ವಲ್ಪ ಸಮಯ ಇರಬೇಕು, ಮತ್ತೆ ವಾಪಸ್ ಬರ್ಬೇಕು. ಅಲ್ಲಿ ಇರಕ್ಕೂ ಸಾಧ್ಯವಿಲ್ಲ. ಅಲ್ಲಿ ಹೆಚ್ಚು ಸಮಯ ಇರಕ್ಕೂ ಅವ್ರಿಗೆ ಅನುಮತಿ ಇಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಆಯ್ತು, ಈಗ ಏನ್ ಬೇಕು, ಏನ್ ನಿಯಮಗಳು ಅವ್ರು ಪಾಲನೆ ಮಾಡಿದ್ರೆ ಅಲ್ಲಿಗೆ ಹೋಗ್ತಾರೆ. ಮೊದಲನೇದು ಸ್ನೇಹಿತರೆ, ಯಾರೇ 5ನೇ ಹಂತವರು 6ನೇ ಹಂತಕ್ಕೆ ಹೋಗ್ಬೇಕಂದ್ರೆ, 6ನೇ ಹಂತದಿಂದ ಯಾವುದೇ ಒಂದು ಆತ್ಮ, ಸದಾತ್ಮ ಇಲ್ಲ ಒಳ್ಳೆ ಆತ್ಮ, ಬೆಳವಣಿಗೆ ಆತ್ಮಗಳು ಇವರಿಗೆ ಏನ್ ಕೊಡ್ಬೇಕಂದ್ರೆ ಒಂದು ಇನ್ವಿಟೇಷನ್ ಲೆಟರ್ ಕೊಡ್ಬೇಕು. ಇನ್ವಿಟೇಷನ್ ಅಂದ್ರೆ ಏನು, ಅವ್ರಿಗೆ ಯಾವುದೇ ಒಂದು ಆಹ್ವಾನ ಪಲಕಬೇಕಾಗತ್ತೆ. ಆಹ್ವಾನ ಅನ್ನೋದು ಅಲ್ಲಿಂದ ಕೊಟ್ರೆ ಆಹ್ವಾನ ಒಂದಿರ್ಬೇಕು. ಓಕೆ, ಅದಿರ್ಬೇಕು. ಎರಡನೇದು, ಆಹ್ವಾನ ಕೊಟ್ಟಿದ್ರು ಆ ಹಂತಕ್ಕೆ ಸದಾತ್ಮ ಒಂದು ಪಾಲನೆ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಆ ಪಾಲನೆ ಮಾಡುವಂತ ಆ ಸದಾತ್ಮ, ಆ ಹಂತಕ್ಕೆ ಸಂಬಂಧಿತ ಆ ಸದಾತ್ಮ
ಈ ಇನ್ವಿಟೇಷನ್ ಬಂದಿದ್ರು ಅದನ್ನ ಆಕ್ಸೆಪ್ಟ್ ಮಾಡ್ಬೇಕು ಅವ್ರು. ಅಂದ್ರೆ ಓಕೆ ಅಂತ ಅವ್ರು ಹೇಳಿದ್ರೆ ಆವಾಗ ಮೇಲಕ್ಕೆ ಹೋಗ್ಬೋದು. ಅದೊಂದೆಲ್ಲ. ಇನ್ನೊಂದು, ಆ ಮೇಲೆ ಲೋಕ ಹೋಗ್ಬೇಕಂದ್ರೆ ಮೇಲೆ ಲೋಕದಲ್ಲಿ ಸೊ ವಿಭಿನ್ನ ವಾತಾವರಣ ಇರ್ತದೆ. ವಿಭಿನ್ನ ವಾತಾವರಣ ಪರಿಸ್ಥಿತಿಗಳು ಬೇರೆ ಬೇರೆ ತರ ಇರ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಇವರು ಸ್ವಲ್ಪ ಟ್ರೈನಿಂಗ್ ಬೇಕಾಗತ್ತೆ, ಶಿಕ್ಷಣ. ಆ ಶಿಕ್ಷಣ ಅನ್ನೋದು ಕೊಡ್ತಾರೆ. ಅದೊಂದು ಮೂರನೇದು. ನಾಲ್ಕನೇದು ಏನ್ ಮಾಡ್ತಾರೆ ಗೊತ್ತಾ, ಇವರು ಅಲ್ಲಿ ಮೇಲೆ ಹೋಗ್ಬೇಕಂದ್ರೆ ಅಲ್ಲಿ ಅತ್ಯಂತ ಬೆಳಕಿರುತ್ತೆ ಸ್ನೇಹಿತರೆ. ಅತ್ಯಂತ ಬೆಳಕು. ಮತ್ತೆ ಇವರು ದೇಹ, 5ನೇ ಹಂತದಲ್ಲಿರುವಂತ ಇವರು ದೇಹ ಅಂದ್ರೆ ಅದೇ ಆತ್ಮದೇಹ. ಆತ್ಮದೇಹ ಸ್ವಲ್ಪ ಏನಾಗ್ತದೆ, ಹೆವಿ ವೆಯ್ಟ್ ಆಗಿ, ಅಂದ್ರೆ ಸ್ವಲ್ಪ ತೂಕ ಜಾಸ್ತಿ ಇರುತ್ತೆ ಸ್ನೇಹಿತರೆ, ತೂಕ ಹೆಚ್ಚಾಗಿರುತ್ತೆ. ಅಂತ ತೂಕ ಹೆಚ್ಚಿರುವಂತ ಆತ್ಮದೇಹ ಸೊ ಮೇಲ್ನೇ ಹಂತದಲ್ಲಿರುವಂತ ಆ ಲೋಕ ಹೋಗ್ಬೇಕಂದ್ರೆ ಆ ತೂಕ ಕಡಿಮೆ ಮಾಡ್ಕೋಬೇಕಾದ, ಆ ತೂಕ ಕಡಿಮೆ ಮಾಡ್ಬೇಕಾಗತ್ತೆ. ಮತ್ತೆ ಆ ಮೇಲಿರುವಂತ ಬೆಳಕು, ಆ ಬೆಳಕು ಹೆಂಗಿರ್ತದೆ ಅಂದ್ರೆ, ನಿಮ್ಮ ಯಾವುದೇ ಕಣ್ಣುಗಳಿದ್ರೆ ಕಣ್ಣುಗಳನ್ನು ಡ್ಯಾಮೇಜ್ ಆಗುತ್ತೆ, ಕಣ್ಣುಗಳನ್ನು ನಾಶ ಆಗತ್ತೆ, ಅಷ್ಟು ಬೆಳಕಿರುತ್ತೆ ಸ್ನೇಹಿತರೆ. ಅಂತ ಬೆಳಕಲ್ಲಿ ಈ ಆತ್ಮಗಳು ಜೀವನ ಮಾಡಕ್ಕೆ ಇವ್ರಿಗೆ ಗೊತ್ತಿಲ್ಲ. ಇವರು ಇನ್ನೂ ಸ್ವಲ್ಪ ಕತ್ತಲೆ ಇರ್ತದೆ 5ನೇ ಲೋಕದಲ್ಲಿನೂ, ಅಷ್ಟು ಬೆಳಕಿರಲ್ಲ. ಮತ್ತೆ ಅಷ್ಟು ಬೆಳಕು ಅಲ್ಲಿ ತಟ್ಕೋಬೇಕಂದ್ರೆ ಕಷ್ಟ ಆಗತ್ತೆ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ರಕ್ಷಕ ಕವಚ ಹಾಕ್ತಾರೆ ಸ್ನೇಹಿತರೆ. ಒಂದು ರಕ್ಷಕ ಕವಚ ಹಾಕೊಂಡು ಆ ಮೇಲ್ನೇ ಲೋಕ ಹೋಗಿ ಅಲ್ಲಿ ಎಷ್ಟು ಹೊತ್ತು ಸ್ವಲ್ಪ ಸ್ವಲ್ಪ ಅವಧಿಯಲ್ಲಿ ಅವರು ಅಲ್ಲಿ ಹೋಗಿ ನೋಡ್ಕೊಂಡು ಮತ್ತೆ ವಾಪಸ್ ಬರ್ಬೇಕಾಗತ್ತೆ. ಸೊ ಈ ತರ ಮಾಡ್ತಾ ಇರ್ಬೇಕು ಸ್ನೇಹಿತರೆ. ಆಮೇಲೆ ಇನ್ನೊಂದೇನಂದ್ರೆ, ಯಾವುದೇ ಒಂದು ಆತ್ಮ ಆ ಲೋಕದಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಒಂದು ಐದನೇ ಹಂತದಲ್ಲಿ ಈ ಒಂದು ಆತ್ಮ ಇದೆ ಅಂತ ಇಟ್ಕೊಳ್ಳಿ. 5ನೇ ಹಂತ, ಫಿಫ್ತ್ ರಿಲಮ್ ಅಲ್ಲಿ ಅಲ್ಲಿರುವಂತ ಆತ್ಮಕ್ಕೆ ಮೇಲೆ ಅಂತ ಲೋಕಲ್ ಕಾಣಿಸಲ್ಲ. ಮೇಲೆ ಅಂತ ಹಂತಗಳು ಯಾವುದು ಕಾಣಿಸಲ್ಲ ಸ್ನೇಹಿತರೆ. ಕೆಳಗಡೆ ಇರುವಂತ ಎಲ್ಲಾ ಹಂತಗಳು ಅವ್ರು ಕಾಣಿಸ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಕೆಳಗಡೆ ಇರುವಂತ ಎಲ್ಲಾ ಹಂತಗಳಿಗೂ ಇವರು ಆರಾಮಾಗಿ ಹೋಗ್ಬೋದು. ಅಂದ್ರೆ ಅವ್ರನ್ನು ಪರ್ಮಿಷನ್ ಕೊಡ್ತಾರೆ. ಅವ್ರಿಗೇನು ಯಾವುದು ಪರ್ಮಿಷನ್, ಪ್ರತ್ಯೇಕವಾದ ಅನುಮತಿ ಏನು ಬೇಕಾಗಿಲ್ಲ. ಅವರಾಗಿ ಅವರೇ ಹೋಗ್ತಾ ಇರ್ಬೋದು. ಕೆಳಗಡೆ ಎಲ್ಲಾ ಹಂತಗಳಿಗೆ ಹೋಗ್ಬೋದು. ಆದ್ರೆ ಕೆಳಗಡೆ ಹಂತಗಳಿಗೆ ಯಾಕೆ ಹೋಗ್ತಾರೆ ಈ ಉನ್ನತ ಆತ್ಮಗಳು ಅಂತಂದ್ರೆ, ಆ ಕೆಳಗಡೆ ಇರುವಂತ ಲೋಕದಲ್ಲಿ ಹಂತದಲ್ಲಿ 1ನೇ ಹಂತ, 2, 3 ಈ ಹಂತದಲ್ಲಿರುವಂತ ಈ ಚೆಡು ಆತ್ಮಗಳು, ಅಂದ್ರೆ ಈ ಕೆಟ್ಟದ ಆತ್ಮಗಳು ಮತ್ತೆ ಈ ದುಷ್ಟ ಆತ್ಮಗಳು ಇರ್ತದಲ್ಲ, ಅದಕ್ಕೇನಾದ್ರೂ ಸ್ವಲ್ಪ ಸಹಾಯ ಮಾಡ್ಬೇಕು. ಯಾರಾದ್ರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಾನು ಹೆಲ್ಪ್ ಮಾಡಿ, ನಾನು ಇಲ್ಲಿಂದ ಬಿಡುಗಡೆ ಆಗ್ಬೇಕು, ನಾನು ಒಳ್ಳೆ ಆತ್ಮ ಆಗ್ತೀನಿ, ಒಳ್ಳೆ ಕೆಲಸ ಮಾಡ್ತೀನಿ, ಒಳ್ಳೆ ಕರ್ಮಗಳು ಮಾಡ್ತೀನಿ, ನಾನು ಕರ್ಮಗಳು ತೀರ್ಸ್ಕೊಂತೀನಿ ಅಂತ ಇವ್ರಿಗೆ ಏನಾದ್ರು ರಿಕ್ವೆಸ್ಟ್ಗಳು ಆತರ ಇದ್ರೆ, ಇಲ್ಲ ಇವ್ರಿಗೆ ಸಂಬಂಧಿಕರು ಇರ್ತಾರಲ್ವಾ. ಸಂಬಂಧಿಕರಂದ್ರೆ ಭೂಮಿ ಮೇಲೆ ಒಬ್ರು ಇನ್ನೊಬ್ರು ಎಲ್ಲರೂ ಒಟ್ಟಿಗಾಗಿ ಜೀವನ ಮಾಡಿರ್ತಾರಲ್ಲ. ಆದ್ರೆ ಒಬ್ರು ತುಂಬಾ ತಪ್ಪುಗಳು ಮಾಡಿ, ಏನೋ ಒಂದು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಏನೋ ಒಂದು ಅತ್ಯಂತ ಪ್ರಮಾದಕರ ತಪ್ಪುಗಳು ಮಾಡಿ ಈಗಾಗಲೇ ಅವರು 1ನೇ ಹಂತದಲ್ಲಿ ಇಲ್ಲ 2ನೇ ಹಂತದಲ್ಲಿ ಸ್ಟಕ್ ಆಗಿರ್ತಾರೆ ಅಲ್ವಾ. ಅಂತ ಅವರು ಸಹಾಯ ಮಾಡ್ಬೇಕಂತ ಈ ಆತ್ಮಗಳು ಅನ್ಕೊಂಡಿದ್ರೆ ಕೆಳಗಡೆ ಹೋಗ್ಬೋದು. ಆದ್ರೆ ಇವ್ರು ಹೋಗುವಾಗನು ಇನ್ನೊಂದು ಮಾಡ್ಬೇಕು. ಇವ್ರು ಹಾಗೆ ಹೋಗಕ್ಕಾಗಲ್ಲ. ಏನ್ ಮಾಡ್ಬೇಕು ಇವ್ರು ಅಂದ್ರೆ, ಖಂಡಿತವಾಗಿ ಸ್ನೇಹಿತರೆ, ಇವರು ಮತ್ತೆ ಒಂದು ರಕ್ಷಕ ಕವಚ ಹಾಕೊಂಡೇ ಹೋಗ್ಬೇಕು. ಯಾಕೆ ರಕ್ಷಕ ಕವಚ ಬೇಕಾಗತ್ತೆ ಅಲ್ಲಿ ಹೋಗಕ್ಕೆ ಅಂದ್ರೆ, ಸ್ನೇಹಿತರೆ, ಅಲ್ಲಿ ದುಷ್ಟ ಆತ್ಮಗಳು ಮತ್ತೆ ಈ ಕೆಟ್ಟದ ಆತ್ಮಗಳಿದೆ. ಈ ಕೆಟ್ಟದ ಆತ್ಮ, ದುಷ್ಟ ಆತ್ಮಗಳ ಅವರು ಪ್ರಕಂಪನಗಳು ಇವ್ರ ಮೇಲೆ ಬೀರಬಾರದು. ಬೀರಿದ್ರೆ ಇವರು ಸ್ವಲ್ಪ ನಷ್ಟ ಆಗತ್ತೆ. ಅದಕ್ಕೆ ಏನಾಗತ್ತಂದ್ರೆ, ಈ ರಕ್ಷಕ ಕವಚ ಹಾಕೊಂಡ್ರೆ ಕೆಳಗಡೆ ಹೋದ್ರೆ ಯಾವ ಈ ದುಷ್ಟ ಆತ್ಮ, ಕೆಟ್ಟ ಆತ್ಮಗಳು ಯಾರಿಗೂ ಇದು ಕಾಣಿಸಲ್ಲ, ಇವ್ರು ಕಾಣಿಸ್ಕೊಳಲ್ಲ. ಅಂದ್ರೆ ಈ ಆತ್ಮನೇ ಕಾಣಿಸ್ಕೊಡಲ್ಲ ಅಂತ ಒಂದು ರಕ್ಷಕ ಕವಚ ಹಾಕೊಂಡು ಹೋಗ್ತಾರೆ. ಅಂದ್ರೆ ಯಾರು ಕಾಣಿಸ್ತಾರೆ ಅಂದ್ರೆ, ಯಾರಿಗೋಸ್ಕರ ಹೋಗ್ತಾರೆ ಅವ್ರಿಗೆ ಮಾತ್ರ ಕಾಣಿಸ್ತಾರೆ. ಅಂತ ಪರಿಸ್ಥಿತಿ, ಅಂತ ವ್ಯವಸ್ಥೆ ಅವ್ರಿಗೆ ಇರುತ್ತೆ ಸ್ನೇಹಿತರೆ. ಸೊ ಅದೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಆರಾಮಾಗಿ ಹೋಗಿ ಅಲ್ಲಿ ಅವ್ರಿಗೆ ಏನ್ ಹೆಲ್ಪ್ ಮಾಡಬೇಕು, ಏನ್ ಸಹಾಯ ಮಾಡಬೇಕು ಮಾಡಿ ಮತ್ತೆ ಮೇಲೆ ಹೋಗ್ತಾ ಇರ್ತಾರೆ. ಅವ್ರು ಸ್ವಂತ ಹಂತಕ್ಕೆ ಮತ್ತೆ ಹೋಗ್ತಾರೆ ಸ್ನೇಹಿತರೆ. ಈ ತರ ಸೊ ನೋಡ್ತಾ ಇದ್ರೆ ಸ್ನೇಹಿತರೆ, ಖಂಡಿತವಾಗಿ ಇದೆಲ್ಲ ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಅಂದ್ರೆ ಅದ್ಭುತವಾದ ಜ್ಞಾನ ಇದು. ಈ ತರ ಸೊ ಪ್ರತಿ ಒಂದು ಆತ್ಮ ಅನ್ನೋದು ಸ್ನೇಹಿತರೆ, ಅವರು ಅಂದ್ರೆ ಈ 1, 2, 3 ಹಂತದಲ್ಲಿರುವಂತಹ ಆತ್ಮಗಳು ಅವ್ರಿಗೆ ಬಿಡುಗಡೆ ಇದೆಯಾ ಮತ್ತೆ ಬಿಡುಗಡೆ ಇಲ್ಲ ಅಂತಂದ್ರೆ ಬಿಡುಗಡೆ ಖಂಡಿತವಾಗಿದೆ. ಈಗಾಗಲೇ ಹೇಳಿದ್ದೇನೆ. ಅವ್ರ ಅಂತರದಲ್ಲಿ ಅವ್ರ ಒಳಗಡೆ ಸೊ ಬಲವಾದ ನಿರ್ಣಯ ಶ್ರೇಷ್ಠವಾದ ನಿರ್ಣಯ. ಅದು ಎಂತ ಇರ್ಬೇಕಂದ್ರೆ, ನಿಜವಾಗಿ ನನಗೂ ಇದು ಬೇಕು, ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಬಿಡುಗಡೆ ಮಾಡಿ ಅಂತ ಯಾವುದೇ ಒಂದು ಪ್ರಾರ್ಥನೆ ಅವ್ರು ಮಾಡಿದ್ರೆ ಖಂಡಿತವಾಗಿ ಅವರಿಗೆ ರೆಸ್ಪಾನ್ಸ್ ಸಿಗತ್ತೆ. ಅಲ್ಲಿಂದ ಅವರು ಆಚೆ ಕಡೆ ಬರ್ತಾರೆ. ಆಮೇಲೆ ಮತ್ತೆ ಜನಲೋಕ ಹೋಗಿ ಜನ್ಮ ತಗೊಂಡು ಮತ್ತೆ ಪೇರೆಂಟ್ಸ್ನು, ತಂದೆ ತಾಯಿನಿ ಅವರು ಚೂಸ್ ಮಾಡಿಕೊಂಡು ಮತ್ತೆ ಬಂದು ಭೂಲೋಕ ಬಂದು ಇಲ್ಲಿ ಜನ್ಮ ತಗೊಂಡು ಮತ್ತೆ ಅವ್ರ ಜೀವನವನ್ನು ಶುರು ಮಾಡ್ತಾರೆ.
ಅವಾಗ ಒಳ್ಳೆ ಕರ್ಮಗಳು ಮಾಡಿ ಆದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಇನ್ನೂ ಕೆಟ್ಟ ಕರ್ಮಗಳು ಮಾಡ್ಬೋದು. ಅವಾಗ ಮತ್ತೆ ಹೋಗಿ ಒಂದನೇ ಹಂತಕ್ಕೆ ಸಿಕ್ಕಾಕೋತಾರೆ ಅಲ್ವಾ. ಸೊ ಇದೆಲ್ಲ ಅದಕ್ಕೆ ಇಂಥ ಜ್ಞಾನ ನಾವು ತಿಳ್ಕೊಂಡಿದ ಮೇಲೆ ಸ್ನೇಹಿತರೆ ತಪ್ಪು ಮಾಡಕ್ಕೆ ಪ್ರಯತ್ನ ಮಾಡಬಾರ್ದು. ತಪ್ಪುಗಳು ಮಾಡೋದು ಮತ್ತೆ ಇನ್ನೊಬ್ಬನು ಬಾಧಿಸೋದು, ಧನಕ್ಕೋಸ್ಕರ, ಇನ್ನೊಂದು ಹೆಸರುಗೋಸ್ಕರ, ಇಲ್ಲಾಂದ್ರೆ ಕೀರ್ತಿಗೋಸ್ಕರ, ಯಾವುದೇ ಇಂಥ ವಿಷಯಗಳೆಲ್ಲ ನಾವು ಖಂಡಿತವಾಗಿ ತಪ್ಪಿಸ್ಬೇಕು ನಮ್ಮ ಜೀವನದಲ್ಲಿ. ಇಲ್ಲಾಂದ್ರೆ ನೋಡಿ, ಈಗೆಲ್ಲ ಹೇಳ್ಕೊಂಡಿದ್ವಲ್ಲ, ಇಷ್ಟೆಲ್ಲ ನಾವು ಅನುಭವಿಸ್ಬೇಕಾಗಂತ ಪರಿಸ್ಥಿತಿಗಳು ಬರ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಖಂಡಿತವಾಗಿ ನಾವೆಲ್ಲರೂ ಇದನ್ನ ಪಾಲನೆ ಮಾಡೋಣ, ಮಾಡಿ ಅದ್ಭುತವಾದ ನಮ್ಮ ಜೀವನವನ್ನು ನಾವು ಕೊನಸಾಗಿಸ್ಕೊಂಡ್ರೆ ಸ್ನೇಹಿತರೆ, ಸೊ ಖಂಡಿತವಾಗಿ ನಮ್ಮ ಜೀವನ ಪ್ರಯಾಣ ಅಂದ್ರೆ ಇನ್ನೊಂದಿನ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಈ 1, 2, 3 ಹಂತಗಳಿದೆಯಲ್ಲ, ಈ 1, 2, 3 ಹಂತಗಳು, ಆದ್ರೆ ಈ ಹಂತಗಳಿಂದ ಅವರು ಬಿಡುಗಡೆ ಆಗಕ್ಕೆ ಸ್ವಲ್ಪ ಆತ್ಮಗಳು ಕೆಲವೇ ಒಂದು 10 ಜನ್ಮ, 10 ಒಂದಂದ್ರೆ 100 ಜನ್ಮ, 100 ವರ್ಷಗಳು, ಇಲ್ಲಾಂದ್ರೆ ಇನ್ನು ಸ್ವಲ್ಪ ಆತ್ಮಗಳು 1000 ವರ್ಷಗಳು, ಇಲ್ಲಾಂದ್ರೆ ಇನ್ನು ಸ್ವಲ್ಪ ಆತ್ಮಗಳು ಈಗಾಗಲೇ ಅಲ್ಲೇ ಅಲ್ಲೇ ಇದ್ದು ಒಂದು ಯುಗಾಂತರ ಅಲ್ಲೇ ಇರ್ತಾರೆ ಅಲ್ವಾ. ಅದೆಲ್ಲಾನು ಯಾರ ಮೇಲೆ ಡಿಪೆಂಡ್ ಆಗಿದೆ? ಆ ಪ್ರತ್ಯೇಕ ಆತ್ಮ ಮೇಲೆ ಡಿಪೆಂಡ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಇದು ಪ್ರತ್ಯೇಕವಾಗಿ ನಾವು ಗಮನಿಸ್ಬೇಕಾಗಿರೋದು. ಅದಕ್ಕೋಸ್ಕರ ಅದು ಪೂರ್ತಿ ಆತ್ಮಕ್ಕೆ ಬಿಡ್ತಾರೆ, ಯಾರು ಅದ್ರ ಮೇಲೆ ಇಂಟರ್ಫಿಯರ್ ಮಾಡ್ಕೊಳಲ್ಲ, ಇನ್ನೊಬ್ರು ಹೋಗಿ ಜೋಕ್ಯ ಮಾಡ್ಕೊಳಲ್ಲ ಅದು ಒಳಗಡೆ. ಆ ಆ ಆ ಇಂಡಿವಿಜುವಲ್ ಆತ್ಮಕ್ಕೆ, ಆ ಪ್ರತ್ಯೇಕ ಆತ್ಮಕ್ಕೆ ಬಿಟ್ಬಿಡ್ತಾರೆ. ಅದು ನಿರ್ಣಯ, ಅವ್ರದೇ ನಿರ್ಣಯ. ಅವ್ರಿಗೆ ಏನ್ ಅನಿಸ್ತದೋ, ಆ ಒಳಗಡೆಯಿಂದ ಬಲವಾದ ನಿರ್ಣಯ ಏನ್ ಅನಿಸ್ತದೋ ಅದ್ರ ಮೇಲೆ ಹೆಲ್ಪ್ ಮಾಡಕ್ಕೆ, ಸಹಾಯ ಮಾಡಕ್ಕೆ ಸದಾತ್ಮಗಳು ಯಾವಾಗಲೂ ಸದಾ ರೆಡಿ ಆಗಿರ್ತದೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇಂಥ ಜ್ಞಾನವನ್ನು ನಾವು ತಿಳ್ಕೊಂಡಿದ್ವಿ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಆದ್ರೆ ಈ ಹಂತ 4, 5, 6, 7 ಇದೆಲ್ಲ ಅವ್ರಿಗೂ ಮತ್ತೆ ಜನ್ಮಗಳು ಇರ್ತದೆ ಸ್ನೇಹಿತರೆ. ಅಂದ್ರೆ ಅವರು ಒಳ್ಳೆ ಕರ್ಮಗಳು ಮಾಡಿರ್ಬೋದು, ಆದ್ರೆ ಅವ್ರಿಗೂ ಆತ್ಮ ವಿಜ್ಞಾನ ಇಲ್ಲ ಅಲ್ವಾ, ಈ ಆಧ್ಯಾತ್ಮಿಕ ಗೊತ್ತಿಲ್ಲ. ಮತ್ತೆ ದೇವ್ರಂದ್ರೆ ಅವ್ರಿಗೂ ಎಲ್ಲರಿಗೂ ಏನ ಅನ್ಸ್ತದೆ ಹೌದಾ. ನೋಡಿ, ಒಂದು ಉದಾಹರಣೆ ತಗೋಣ. ಅಂದ್ರೆ ಒಂದು ಉದಾಹರಣೆ, ಒಳ್ಳೆ ಉದಾಹರಣೆ ಅಂದ್ರೆ ಬಾಲಸುಬ್ರಹ್ಮಣ್ಯ ಅಂತ ಇಟ್ಕೊಳ್ಳಿ. ಅವ್ರು ಒಳ್ಳೆ ಸಿಂಗರ್ ಆಗಿದ್ರು, ಆದ್ರೂ ಅವರು ಮತ್ತೆ ಈ ನೋಡಿ, ಎಷ್ಟೋ ಸಿಂಗರ್ಸು, ಈ ಮ್ಯೂಸಿಷಿಯನ್ಸು ಫೇಮಸ್ ಆಗಿರ್ತಾರೆ, ಆದ್ರೆ ಮಾಂಸಾಹಾರ ತಿಂತಿರ್ತಾರೆ ಅಲ್ವಾ. ಒಂದು ಕಡೆ, ಇನ್ನೊಂದು ಕಡೆ ಭಕ್ತಿ ಭಾವನೆ ಸರಿಯಾಗಿಲ್ಲ ಅಲ್ವಾ. ದೇವ್ರು ಒಂದು ವಿಗ್ರಹದಲ್ಲಿದ್ದಾರೆ ಅಂತ ಅನ್ಕೊಂತಾ ಇರ್ತಾರೆ. ಇನ್ನೊಂದು ಮನುಷ್ಯಲ್ಲಿ ದೇವ್ರಿದ್ದಾರೆ ಅಂದ್ರೆ ನಂಬಲ್ಲ. ಇನ್ನೊಂದು ಮನುಷ್ಯಲ್ಲಿ ಏನ್ ದೇವ್ರಿದ್ದಾರೆ, ಅಲ್ಲಿ ಏನಿಲ್ಲ ಅಂತ ಒಂಥರ ಅಪನಂಬಿಕೆಗಳು ಅಲ್ವಾ. ಇಂತೆಲ್ಲ ಅವ್ರ ಒಳಗಡೆನು ಬೆಳವಣಿಗೆ ಇಲ್ಲ. ಏನ್ ಬೆಳವಣಿಗೆ ಇದೆ ಅಂದ್ರೆ, ಒಂದು ಒಳ್ಳೆ ಕರ್ಮಗಳು ಮಾಡಿದ್ದಾರೆ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಅವರು ವೃತ್ತಿ ಏನಿದೋ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲಾರನ್ನು ಆನಂದವಾಗಿ ಇಡಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರು ಮ್ಯೂಸಿಕ್ ಇಂದ, ಇಲ್ಲಾಂದ್ರೆ ಒಂದೇ ಹಾಡುಗಳು ಆಡಿ ಅಲ್ವಾ, ಇಂಥದ್ದೆಲ್ಲ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಜೀವನ ಬರುವಾಗ ಖಂಡಿತವಾಗಿ ಅವರು ಐದು ಹಂತಕ್ಕೆ ಹೋಗ್ತಾರೆ, ಖಂಡಿತವಾಗಿ ಹೋಗ್ತಾರೆ. ಆದ್ರೆ ಅವ್ರಿಗೆ ಮತ್ತೆ ಅಲ್ಲಿಂದ ಪ್ರಮೋಷನ್ ಸಿಗ್ಬೇಕಲ್ಲ, ಮತ್ತೆ ಅಲ್ಲಿಂದ ಇನ್ನು ಮೇಲೆ ಹೋಗ್ಬೇಕಲ್ಲ. ಮೇಲೆ ಎಲ್ಲಿಗೆ ಹೋಗ್ಬೇಕು? ಜನಲೋಕ ದಾಟಿ ಮತ್ತೆ ನಾವು ಮಹಾಲೋಕ ಹೋಗ್ಬೇಕು, ಅಲ್ಲಿಂದ ತಪೋಲೋಕ. ಇದೆಲ್ಲ ನೋಡ್ಕೊಳ್ಳಿ, ಮತ್ತೆ ಇದೆಲ್ಲ ಎಷ್ಟೋ ವರ್ಷಾಂತರಗಳಾಗತ್ತೆ. ಅಂದ್ರೆ ನೂರಾರು ಸಾವಿರಾರು ವರ್ಷಗಳು ಹೇಳ್ಬೇಕಂದ್ರೆ ಒಂದು ಯುಗಗಳು ಮತ್ತೆ ತಗೊಂತ ಸ್ನೇಹಿತರೆ. ಅದಕ್ಕೆ ಒಂದು ಆತ್ಮ, ಯಾವುದೇ ಒಂದು ಶಿಶುವಾತ್ಮವಾಗಿ ಶೈಶವಾತ್ಮವಾಗಿ ಹುಟ್ಟಿರುವಂತ ಆತ್ಮ ನಮ್ಮ ಯಾರಿಂದ ಪೂರ್ಣಾತ್ಮದಿಂದ, ಇಲ್ಲಾಂದ್ರೆ ನಮ್ಮ ಸೃಷ್ಟಿಕರ್ತದಿಂದ ಬಿಡುಗಡೆ ಆಗಿ ಬಂದಿದ ಮೇಲೆ ಈ ಇಡೀ ಬ್ರಹ್ಮಾಂಡದಲ್ಲಿ ಎಷ್ಟು ಆ ಜೀವನಗಳು ನಡ್ಸ್ಕೊಂತದೆ ಅಂದ್ರೆ, ಹೇಳ್ಬೇಕಂದ್ರೆ ಒಂದು 40,000 ಜನ್ಮಗಳು ಸ್ನೇಹಿತರೆ. 40,000 ವರ್ಷಗಳು ಅಂದ್ರೆ 400 ಜನ್ಮಗಳು ಹೇಳ್ಬೇಕಂದ್ರೆ 400 ಆಗತ್ತೋ. ಸೊ ಅದು ಒಂದು ಜನ್ಮದಲ್ಲಿ ಒಂದು 60 ಇಯರ್ಸು, 50 ಇಯರ್ಸು ಅಂದ್ರೆ 50 ವರ್ಷ, 60 ವರ್ಷ, 70 ವರ್ಷ ಹೇಳಕ್ಕಾಗಲ್ವಲ್ಲ ನಾವು ಎಷ್ಟು ಜೀವನ ಮಾಡ್ತೀವಿ ಅಂತ. ಸೊ ಅದಕ್ಕೋಸ್ಕರ ಖಂಡಿತವಾಗಿ 400 ಜನ್ಮಗಳ ಮೇಲೆ 40 ವರ್ಷದಿಂದ 50,000 ವರ್ಷಗಳು ಈ ಬ್ರಹ್ಮಾಂಡದಲ್ಲಿ ಓಡಾಡ್ತಾನೆ ಇರ್ತದೆ ಆತ್ಮ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ 2 ಯುಗಗಳು ಬೇಕಾಗತ್ತೆ. ಒಂದು ಯುಗಕ್ಕೆ ಎಷ್ಟು ವರ್ಷಗಳು? 28,000 ವರ್ಷಗಳು ಒಂದು ಯುಗ ಸ್ನೇಹಿತರೆ. ಸೊ ಈ ತರ ನೋಡ್ತಾ ಹೋದ್ರೆ, ಸೊ ಅದ್ಭುತವಾದ ವಿಷಯ ಸ್ನೇಹಿತರೆ. ಪ್ರತಿಯೊಬ್ಬರು 5ನೇ ಹಂತ, 6ನೇ ಹಂತ, 7ನೇ ಹಂತ ಇರೋರು ಏನ್ ಮಾಡ್ಬೇಕು? ಅವರು ಧ್ಯಾನ ಸಾಧನೆ ಮಾಡ್ಲೇಬೇಕು. ಅವ್ರಿಗೆ ಅರಿವು ಬರಬೇಕು. ಅಂದ್ರೆ ಖಂಡಿತವಾಗಿ ಮತ್ತೆ ತಿರ್ಗಾ ವಾಪಸ್ ಬರ್ತಾರೆ. ನೆಕ್ಸ್ಟ್ ಜನ್ಮದಲ್ಲಿ ಸ್ವಲ್ಪ ಮೌನಕ್ಕೆ ಹೋಗ್ತಾರೆ ಅಲ್ವಾ, ಜಾಸ್ತಿ ಮಾತಾಡಲ್ಲ. ಅಂದ್ರೆ ಈ ಮ್ಯೂಸಿಕ್ ಎಲ್ಲ ಹೋಯ್ತು, ಮ್ಯೂಸಿಕ್ ಇನ್ನೇನಿಲ್ಲ. ಆದ್ರೆ ಮ್ಯೂಸಿಕ್ ಬೇಕಂದ್ರೆ ಅವ್ರಿಗೋಸ್ಕರ ಆಡ್ಕೊತಾರೆ. ಆದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ? ಸ್ವಲ್ಪ ಮೌನಕ್ಕೆ ಹೋಗ್ತಾರೆ, ಮೌನದಲ್ಲಿ ಮಾತಾಡ್ತಾರೆ, ಯಾರ ಹತ್ರ ಮಾತಾಡಲ್ಲ. ಕರ್ಮ ಮಾಡಿದ್ರೆ ನಾನು ಮಾಡಲ್ಲ ಅಂತ ಹೇಳ್ತಾರೆ. ನನಗೆ ಯಾವ ಕರ್ಮ ಬೇಡಲ್ಲ, ಯಾವ ಕರ್ಮ ಬೇಕಾಗಿಲ್ಲ, ನಾನು ಆರಾಮಾಗಿದ್ದೀನಿ, ಮತ್ತೆ ನಾನು ಮೌನವಾಗಿರ್ತೀನಿ, ನನ್ನ ಹೊರಗಡೆ ನಾವು ಮೌನವಾಗಿರ್ತೀನಿ. ಅದೇ ಮೌನ ಸ್ಥಿತಿ.
ಅದೇ ನಮ್ಗೆ ಅನಾಹತ ಸ್ಥಿತಿ ಅಂತ ಹೇಳ್ತೀವಲ್ಲ, ಆ ಸ್ಥಿತಿಗೆ ಬಂದ್ಬಿಡ್ತಾರೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿಂದ ಸ್ವಲ್ಪ ಬೆಳವಣಿಗೆ ಬಂದ್ರೆ ಸೊ ಎಷ್ಟು ಹೆಚ್ಚಾಗಿ ಪ್ರಜಾಸೇವೆ ಮಾಡ್ತಾರೆ, ಹೆಚ್ಚಾಗಿ ಪ್ರಜಾಸೇವೆ. ಲೈಕ್ ಹೇಳಿದಲ್ಲ ಈಗ ಮಹಾತ್ಮ ಗಾಂಧಿ, ಇಲ್ಲಾಂದ್ರೆ ಮದರ್ ತೆರೇಸಾ, ಈ ತರ ಈ ವಿಶುದ್ಧ ಚಕ್ರ ಬರ್ತಾರೆ. ವಿಶೇಷ ಸುದ್ದಿ ಆಗಿರ್ತದೆ. ವಿಶೇಷ ಸುದ್ದಿ ಅಂದ್ರೆ ಅವ್ರ ಮಾತುಗಳು, ಅವ್ರ ಚೇಷ್ಟೆಗಳು, ಅವರು ಯಾವುದೇ ಯೋಚನೆಗಳು ಎಲ್ಲ ಸುದ್ದಿ ಆಗಿರ್ತದೆ ಸ್ನೇಹಿತರೆ. ತ್ರಿಕರಣ ಸುದ್ದಿ ಆಗಿರ್ತದೆ ಅವರಿಗೆ. ಅಂತ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಲ್ವಾ. ಈ ಇಲ್ಲೊಂದ ಈ ಗಂಟ್ಲಲ್ಲಿರುವಂತ ವಿಶುದ್ಧ ಚಕ್ರ ಅದು ಯಾವಾಗ ಸಕ್ರಿಯಗೊಳಿಸ್ಕೊತದೆ ಅವ್ರಿಗೆ, ಅಂದ್ರೆ ಆ ಸ್ಥಿತಿಗೆ ಬರ್ತಾರೆ. ಈ ಜನ್ಮಗಳು ಅನಾಥ ಚಕ್ರದಿಂದ ಸ್ವಲ್ಪ ಮೇಲೆ ಬೆಳವಣಿಗೆ ಆದ್ರೆ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ವಿಶೇಷ ಸುದ್ದಿ, ಎಲ್ಲಾ ಕರ್ಮಗಳು ಸುದ್ದಿ ಮಾಡ್ಕೊಂಡ್ ಬಿಡ್ತಾರೆ. ಕರ್ಮಗಳು ಅಂದ್ರೆ ಇಂದಿನ ಜನ್ಮದಲ್ಲಿ ಏನೇ ಕರ್ಮಗಳು ಮಾಡಿದ್ರು ಎಲ್ಲಾನು ಜೀರೋ ಮಾಡ್ಕೊಂಡ್ ಬಿಡ್ತಾರೆ ಈ ಸ್ಥಿತಿಗೆ ಹೋಗುವಾಗ. ಇಲ್ಲಿಂದ ಹೋಗುವಾಗ ಈಗ ನೋಡಿ ನ್ಯಾರೋ ಆಗಿ ಹೋಗ್ತದೆ. ಅಂದ್ರೆ ಇಲ್ಲಿವರೆಗೂ ಸ್ವಲ್ಪ ಬ್ರಾಡ್ ಆಗಿದೆ ಅಲ್ವಾ ಚಕ್ರಗಳೆಲ್ಲ ಇಲ್ಲಿವರೆಗೂ. ಇಲ್ಲಿಂದ ಶುರು ಆಗಿದ್ದು, ಇಲ್ಲಿಂದ ಪ್ರಯಾಣ ಒಂಟರಿ ಪ್ರಯಾಣ ಸ್ನೇಹಿತರೆ. ಇಲ್ಲಿಂದ ಇಲ್ಲಿಂದ ಮೇಲಕ್ಕೆ, ಮೇಲೆಯಿಂದ ಇನ್ನು ಮೇಲಕ್ಕೆ ಅಲ್ವಾ. ಇದು ಒಂಟರಿ ಪ್ರಯಾಣ. ಎಷ್ಟು ಒಂಟರಿ ಪ್ರಯಾಣ ಅಂದ್ರೆ ಅಲ್ಲಿ ಯಾರು ಬೇಕಾಗಿಲ್ಲ ನಿಮಗೆ, ನೀವು ನಿಮ್ ಜೊತೆಗೆ ಅಷ್ಟೇ. ನೀವು ನಿಮ್ ಜೊತೆಗೆ, ಇನ್ನು ಏನು ಬೇಕಾಗಿಲ್ಲ. ಏನ್ ಬೇಕಾಗಿದೆ ಅಂದ್ರೆ ಈ ಶ್ವಾಸ ಬೇಕಷ್ಟೇ. ಈ ಶ್ವಾಸ ಇದೆಯಲ್ಲ, ಈ ಶ್ವಾಸ ಒಂದು ಸಾಕು ನಮ್ಗೆ. ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಸ್ನೇಹಿತರೆ. ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಒಂದೇ ಒಂದು ದಾರಿ, ಅದೇ ನಮ್ಮ ಶ್ವಾಸ. ಆ ಶ್ವಾಸನ ಇಟ್ಕೊಂಡು ಇಲ್ಲಿಗೆ ಸೇರ್ಕೊಟ್ರೆ ಅಲ್ಲಿ ನಿಮ್ಮ ನಿಜ ಸ್ವರೂಪ ನಿಮ್ಗೆ ಅರ್ಥ ಆಗಿದ್ರೆ ಅಲ್ವಾ, ಅಲ್ಲಿ ಏನಾಗ್ತದೆ ಖಂಡಿತವಾಗಿ ನೀವು ತಪೋಲೋಕದಲ್ಲಿ ಸೇರ್ಕೊತೀರಿ ಸ್ನೇಹಿತರೆ. ತಪೋಲೋಕಕ್ಕೆ ಹೋಗ್ತೀರಿ. ಆ ತಪೋಲೋಕ ಹೋಗೋದು ಇದೆಲ್ಲ ಇಲ್ಲಿರುವಂತ ಎಲ್ಲಾ ಜನ್ಮಗಳು, ಅಂದ್ರೆ ನಾವು ಎಲ್ಲಾ ಜನ್ಮಗಳಲ್ಲಿ ಈ ಮೂಗಿಂದ ನಾವು ಈ ಶ್ವಾಸ ಮೇಲೆ ಗಮನ ಇಟ್ಕೊಂಡು ಏನೇ ಎಷ್ಟೇ ಜನ್ಮಗಳು ನಾವು ನಡ್ಸ್ಕೊಂಡ್ರೆ ಈ ಈ ಈ ಆಜ್ಞಾ ಚಕ್ರ ಅನ್ನೋದು ಸಕ್ರಿಯಗೊಳಿಸ್ಕೊಂಡು ನಾವು ಯಾವಾಗಲೂ ತಪೋಲೋಕದಲ್ಲಿ ಮಾತ್ರ ಇರಕ್ಕೆ ಪ್ರಯತ್ನ ಮಾಡ್ತೀವಿ. ತಪೋಲೋಕಕ್ಕೂ ನಮ್ಗೆ ಅನುಮತಿ ಸಿಗತ್ತೆ ಸ್ನೇಹಿತರೆ. ಆ ತರ ಎಷ್ಟೋ ಜನ್ಮಗಳು ತಪೋಲೋಕ ಹೋಗಿ ಮತ್ತೆ ಬರ್ತಾ ಎಷ್ಟೋ ಯೋಗ ಮಾಡ್ತಾ, ಅಂದ್ರೆ ಎಷ್ಟೋ ಎಷ್ಟೋ ವರ್ಷಗಳು ಧ್ಯಾನ ಮಾಡ್ತಾ ಇವತ್ತು ಒಂದು ಪತ್ರಿಕೆಯಲ್ಲಿ ನಮ್ಮ ಒಂದು ಸ್ಪಿರಿಚುವಲ್ ಇಂಡಿಯಾ ಇದೆ. ಆ ಸ್ಪಿರಿಚುವಲ್ ಇಂಡಿಯಾದಲ್ಲಿ ನಾನು ಓದ್ತಾ ಇದ್ದೆ. ಈಗಾಗಲೇ ಹೇಳಿದ್ದೀನಿ, ಇಂದಿನ ಕ್ಲಾಸ್ ನಾನು ಹಂಚ್ಕೊಂಡಿದ್ದೀನಿ ವಿಷಯನು. ಮುಮ್ಮಡಿವರಂ ಬಾಲಯೋಗಿ ಅಂತ, ಪೆದ್ದ ಬಾಲಯೋಗಿ, ಚಿನ್ನ ಬಾಲಯೋಗಿ ಅಂತ ಇಬ್ರು ಇದ್ದಾರೆ. ಅವರಿಬ್ರು ಬ್ರದರ್ಸ್ ಸ್ನೇಹಿತರೆ, ಇಬ್ರು ಅಣ್ಣ ತಮ್ಮ. ಅವ್ರು ಏನ್ ಮಾಡಿದ್ರು ಗೊತ್ತಾ ಅವರು. ಸೊ ಒಬ್ರು 1985 ಅಲ್ಲಿ ದೇಹ ತ್ಯಾಗ ಮಾಡಿದ್ದಾರೆ. ಇನ್ನೊಬ್ರು 1991 ಅಲ್ಲಿ ದೇಹ ತ್ಯಾಗ ಮಾಡಿದ್ದಾರೆ. ಇವ್ರ ವಿಶಿಷ್ಟತೆ ಏನಪ್ಪಾ ಅಂದ್ರೆ, ವಿಶಿಷ್ಟತೆ ಏನಂದ್ರೆ ಪೆದಬಾಲಯೋಗಿ ಅವ್ರು ಏನ್ ಮಾಡಿದ್ರು ಗೊತ್ತಾ, 39 ವರ್ಷ ನೀರು ಇಲ್ಲ, ಆಹಾರ ಇಲ್ಲ, ಓನ್ಲಿ ಧ್ಯಾನ. ನೀರು ಆಹಾರ ಇಲ್ಲ, ಓನ್ಲಿ ಧ್ಯಾನ ಅಷ್ಟೇ. ಒಂದೇ ಸರಿ ಒಂದೇ ಕಡೆ ಕೂತ್ಕೊಂಡಿದ್ದಾನೆ. ಚಿಕ್ಕ ಮಗುವಾಗಿ ಕೂತ್ಕೊಳ್ತಾ ಇದನು. ಒಂದು 10 ವರ್ಷ ಆದ್ರ ಅವ್ರೇನ್ ಮಾಡಿದಾರೆ, ತಂದೆ ತಾಯಿ ಇವ್ರು ಎದ್ದೋಗಲ್ಲ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಒಂದು ಚಿಕ್ಕದೊಂದು ಹಟ್ಟು ಹಾಕಿ, ಅವರು ಸ್ವಲ್ಪ ಅಲ್ಲಿ ಏನೋ ಗವರ್ಮೆಂಟ್ ಜಾಗ ಇರ್ತದೆ, ಹಟ್ಟು ಒಳಗಡೆ ಕೂರಿಸ್ತಾರೆ. ಆ ಕೂರಿಸಿದ ಮೇಲೆ ಆ ತರ ಕೂರಿರೋರು ಮತ್ತೆ ಎದ್ದೇ ಇಲ್ಲ. 39 ವರ್ಷ ಹಾಗೆ ಕೂತ್ಕೊತಾರೆ. ಅವ್ರ ಹೆಸರು ಮುಮ್ಮಡಿವರಂ ಪೆದಬಾಲಯೋಗಿ ಸ್ನೇಹಿತರೆ. ಆಮೇಲೆ ಒಂದು ಮಹಾಶಿವರಾತ್ರಿ ದಿನ ಸ್ವಲ್ಪ ಆಚೆ ಕಡೆ ಬರ್ತಾರೆ. ಬಂದು ಫಸ್ಟ್ ದರ್ಶನ ಕೊಡೋದು, ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಪ್ರತಿ ಮಹಾಶಿವರಾತ್ರಿಗೆ ಅವ್ರು ದರ್ಶನ ಕೊಡ್ತಾ ಇದ್ರು. ಇದು ನೋಡ್ಕೊಂಡು ಏನ್ ಮಾಡಿದಾನೆ, ಅವ್ರ ತಮ್ಮ ಇವ್ರ ಪಾದಗಳ ಹತ್ರ ಕೂತ್ಕೊಂಡು ಅವನು ಧ್ಯಾನ ಶುರು ಮಾಡಿದ್ದಾನೆ. ಅವರು 40 ವರ್ಷ ಹಾಗೆ ಮಾಡ್ಕೊಂಡ್ರು. 40 ವರ್ಷ ಇವರಿಬ್ರು ಕಾರಣ ಜನ್ಮಗಳು. ಅಂದ್ರೆ ಅವ್ರು ಈ ಇಡೀ ಪ್ರಪಂಚಕ್ಕೆ ಏನ್ ಪ್ರೂವ್ ಮಾಡಿದಂತಪ್ಪ ಅಂದ್ರೆ, ಇಷ್ಟು ಧ್ಯಾನ ಮಾಡ್ಬೋದಾ, ಒಂದು ಮನುಷ್ಯಗೆ ಸಾಧ್ಯವಾಗತ್ತಾ? ನೀರಿಲ್ಲ, ಆಹಾರ ಇಲ್ಲ, ಮಲ ಇಲ್ಲ, ಮೂತ್ರ ಇಲ್ಲ, ಏನಿಲ್ಲ, ಹೇಗೆ ಸಾಧ್ಯ ಆಯ್ತು? ಇದೊಂದು ಮಿರಾಕಲ್ ಸ್ನೇಹಿತರೆ. ಇದು ನೀವು ಬುಕ್ ಬೇಕಂದ್ರೆ ಪರ್ಚೇಸ್ ಮಾಡಿ, ಅದು ನಾನು ಗ್ರೂಪಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಅವ್ರ ಜೀವಿತ ಚರಿತ್ರೆ ಇದೆ, ಇಂಗ್ಲಿಷ್ ಅಲ್ಲಿ ಇದೆ, ತೆಲುಗಲ್ಲಿ ಇರ್ಬೋದು, ಬಟ್ ಇಂಗ್ಲಿಷ್ ಅಲ್ಲಿ 2 ಇದೆ ವಾಲ್ಯೂಮ್ಸ್. ಪೆದಬಾಲಯೋಗಿದು ಒಂದಿದೆ, ಶಿನಬಾಲಯೋಗಿದು ಒಂದಿದೆ. ಓಕೆ. ಸೊ ಶಿನಬಾಲಯೋಗಿ ಏನ್ ಮಾಡ್ತಾನೆ, 40 ವರ್ಷ, 1 ವರ್ಷ ಜಾಸ್ತಿ. ಓಕೆ. ಅಷ್ಟು ವರ್ಷಗಳು ಅವರು ಆ ಧ್ಯಾನದಲ್ಲೇ ಕೂತು, ಏನು ಆಹಾರ ಇಲ್ಲ, ಏನು ನೀರು ಇಲ್ಲ, ಮಲ ಇಲ್ಲ, ಮೂತ್ರ ಇಲ್ಲ, ಏನು ಇಲ್ಲ, ಆದ್ರೆ ಆರಾಮಾಗಿ ಜೀವಂತವಾಗಿದ್ರು. ಸೊ ಆಮೇಲೆ ಸ್ವಲ್ಪ ವರ್ಷ ಅವರು ಆಚೆ ಕಡೆ ಬಂದು ದರ್ಶನ ಕೊಡ್ತಾ ಇದ್ರು. ಆಮೇಲೆ ಅವರು 1991 ತೀರೋಗ್ತಾರೆ. ಇದು ತೂರ್ಪು ಗೋದಾವರಿ ಡಿಸ್ಟಿಕ್, ಆಂಧ್ರ ಪ್ರದೇಶದಲ್ಲಿ ಮುಮ್ಮಡಿವರಂ ಅಂತ ಒಂದು ಪ್ರಸಿದ್ಧಿ ಹೊಂದಿರುವಂತ ಒಂದು ಪ್ಲೇಸ್ ಸ್ನೇಹಿತರೆ. ಅದು ಇಡೀ ಪ್ರಪಂಚಕ್ಕೆ ಪ್ರಸಿದ್ಧಿ ಹೊಂದದೆ ಇವರಿಬ್ಬರಿಂದ, ಅರ್ಥ ಮಾಡ್ಕೊಳ್ಳಿ. ಇದು ಆದ್ರೂ ಒಂದೇ ತಾಯಿಗೆ ಇಬ್ರು ಹುಟ್ಟಿರ್ತಾರೆ, ಪೆದಬಾಲಯೋಗಿ, ಚಿನ್ನಬಾಲಯೋಗಿ. ನೋಡ್ಕೊಳ್ಳಿ ಎಷ್ಟು
ಅವ್ರ ತಾಯಿ ಗರ್ಭ ಎಷ್ಟು ವಿಶಿಷ್ಟವಾಗಿದ್ರೆ ಅವ್ರು ಬಂದಿರ್ತಾರೆ ಭೂಮಿ ಮೇಲೆ, ಅವ್ರನ್ನು ನೋಡ್ಕೊಂಡು ಅವ್ರನ್ನ ಛಲಕ್ ಮಾಡ್ಕೊಂಡು ಬಂದಿರೋರು ಅಲ್ಲ. ಇದು ಈ ತರ ಸ್ನೇಹಿತರೆ ನಾವ್ ಹೇಳ್ತಾ ಇರೋದೇನಂದ್ರೆ, ಈ ಭೂಮಿ ಮೇಲೆ ಎಷ್ಟೋ ಪವಾಡಗಳಿದೆ. ಆ ಪವಾಡಗಳು ನಮ್ಗೆ ಅರ್ಥ ಆಗಲ್ಲ. ಒಂದು ಪವಾಡ, ಒಂದು ಮಿರಾಕಲ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಜೀವನ ಪ್ರತಿ ಒಂದು ಸಾಧ್ಯ ಅಂದ್ರೆ ಅತಿ ಹೆಚ್ಚು ಧ್ಯಾನ ಯಾಕೆ ಮಾಡಿದಾರೆ ಅವರು? ಮತ್ತೆ ಏನು ಸುಮ್ಮನೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಏನು ಇಲ್ಲ. ಧ್ಯಾನದಲ್ಲಿ ಕೂತ್ಕೊಂಡ್ರೆ ಎಲ್ಲಾ ಲೋಕಗಳನ್ನು ನೋಡ್ತಾ ಇರ್ತಾರೆ. ಎಲ್ಲಾ ಲೋಕಗಳಲ್ಲಿ ಅವರು ದೇಹ ಮಾತ್ರ ಇರ್ತದೆ. ದೇಹನ ಹಾಗೆ ಕೂರಿಸಿ ಅವ್ರು ಒಳಗಡೆ ಇರುವಂತ ಆಸ್ಟ್ರಲ್ ದೇಹ, ಸೂಕ್ಷ್ಮ ಶರೀರ ತಗೊಂಡು ಎಲ್ಲಾ ಓಡಾಡ್ತಾನೆ ಇರ್ತಾರೆ. ಅವ್ರು ಇಡೀ ಪ್ರಪಂಚನೇ ಓಡಾಡ್ತಾ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅವರು ಎದ್ದಿದ ಮೇಲೆ ಸ್ನೇಹಿತರೆ ಒಳ್ಳೆ ಒಳ್ಳೆ ಪ್ರವಚನಗಳು ಕೊಟ್ಟಿದ್ದಾರೆ. ಅವ್ರು ಎದ್ದಿದ ಮೇಲೆ ಒಳ್ಳೆ ಪ್ರವಚನ ಕೊಟ್ಟಿದ್ದಾರೆ. ಅದು ಈ ಬುಕ್ ಅಲ್ಲಿ ಸಿಗತ್ತೆ ನಿಮಗೆ. ಅದನ್ನು ಪೋಸ್ಟ್ ಮಾಡ್ತೇನೆ, ಬೇಕಾದ್ರೆ ನೀವು ಇಂಗ್ಲಿಷ್ ಅಲ್ಲಿ ಅಮೆಜಾನ್ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ರೈಟ್ ಸ್ನೇಹಿತರೆ. ಸೊ ಇದು ನಮ್ಗೆ ಒಳ್ಳೆ ಆದರ್ಶ ಅಂತ ಹೇಳ್ಬೋದು. ನಮ್ಮ ಮಾರ್ಗಕ್ಕೆ, ನಮ್ಮ ಆಧ್ಯಾತ್ಮ ಮಾರ್ಗ ನಾವೇನು ಅಳವಡಿಸ್ಕೊಂಡಿವೋ ಇದಕ್ಕೂ ಒಳ್ಳೆ ಆದರ್ಶ ಈ ಉದಾಹರಣೆ ಅಂತ ಹೇಳ್ಬೋದು ಸ್ನೇಹಿತರೆ. ರೈಟ್ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಸೊ ದಯವಿಟ್ಟು ಯಾರು ಮಾತಾಡ್ಬೇಕಂದ್ರೆ ನೀವು ಅನ್ಮಿಟ್ ಮಾಡ್ಕೊಂಡು ಮಾತಾಡಿ. ರೈಟ್. ನಮಸ್ಕಾರ ಸರ್. ಎಸ್ ಸರ್, ಇವತ್ತು ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ. ನಿಜವಾಗ್ಲೂ ಸರ್, ಇಲ್ಲಿವರೆಗೂ ಶೂನ್ಯ, ನಮ್ಮ ಬದುಕು ಶೂನ್ಯ ಅಂತ ಅನಿಸ್ತಾ ಇತ್ತು. ಏನೋ ಬೇಕು ಅಂತ ಬಯಸ್ತಿದ್ದೆ. ಖಂಡಿತವಾಗ್ಲೂ ಸಿಕ್ಕಿದೆ ಸರ್. ತುಂಬಾ ಸಂತೋಷ ಆಗ್ತಿದೆ ಸರ್. 7 ಸೂಕ್ಷ್ಮ ಈ ಲೋಕಗಳಿದ್ದಾವೆ ಅಂತ ಸುಮ್ನೆ ತಿಳಿದಿದ್ವಿ ಅಷ್ಟೇ. ಇಷ್ಟು ಆಳವಾಗಿ ಇವತ್ತು ಖಂಡಿತವಾಗ್ಲೂ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಇನ್ನು ಹೆಚ್ಚಿಗೆ ಹೇಳೋದಾದ್ರೆ, ಈಗ ಹೇಳಿದ್ರಿ ಮೊದಲನೇದಾಗಿ, ಈಗ ಕುಡಿಯೋರು ಮತ್ತೆ ಮಾಂಸಾಹಾರ ಸೇವನೆ ನಿಜವಾಗ್ಲೂ ಅದು ಕೆಟ್ಟದ್ದು ಅಂತ ಗೊತ್ತಿತ್ತು. ಆದ್ರೆ ಅಷ್ಟೊಂಥರದ್ದು ಕೆಟ್ಟದ್ದು ಪರಿಣಾಮ ಬೀರುತ್ತೆ ಅಂತ ಗೊತ್ತಿರ್ಲಿಲ್ಲ ಸರ್. ನಾನು ಕೂಡ ಮಾಂಸಾಹಾರಿನೇ ಇಲ್ಲಿವರೆಗೂ. ನಾನು ಬಿಡಲ್ಲ, ನನ್ನ ಕೈಲಿ ಆಗಲ್ಲ ಅನ್ನೋ ರೀತಿಲೇ ಇತ್ತು. ಆದ್ರೆ ತಂತಾನೆ ಹೋಗ್ತಾನೆ ಇದೆ. ನಿಜವಾಗ್ಲೂ ನೀವ್ ಹೇಳೋ ಒಂದೊಂದು ಮಾತನ್ನು ಕೂಡ ಸತ್ಯ ಸರ್. ಯಾವೊಂದು ಪೀರಿಯಡ್ ಅಲ್ಲೂ ಈ ತರ ಒಂದು ಅನುಭವ ಕಂಡಿಲ್ಲ. ನಿಜವಾದ ಅನುಭವ, ನಿಜವಾದ ಮಾತುಗಳು. ಮಹಾ ಅವತಾರ್ ಫೌಂಡೇಶನ್ ಇಂದ ವಿಚಾರಗಳು ನನ್ಗೆ ತಿಳಿತಾ ಇದೆ ಸರ್. ತುಂಬಾ ತುಂಬಾ ಥ್ಯಾಂಕ್ ಯು ಸರ್. ಇನ್ನು ಎಷ್ಟೊಂದಿದೆ ವಿಚಾರಗಳು. ಮಾಸ್ಟರ್ಸ್ ಮಾತಾಡ್ಬೇಕಲ್ವಾ? ಓಕೆ ಸರ್. ಥ್ಯಾಂಕ್ ಯು. ಎಸ್, ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು. ನಮಸ್ಕಾರ ಗುರುಗಳೇ. ಇವತ್ತಿನ ವಿಷಯ 7 ಚಕ್ರಗಳ ವಿಷಯ ಅದ್ಭುತ. ಗೊತ್ತಿದ್ದು ಮರ್ತಂಗಾಗಿತ್ತು. ಮತ್ತೆ ಮತ್ತೆ ತಾವು ಅದನ್ನು ನೆನಪಿಸ್ತಾ ಇದ್ದೀರ, ಆ ಚಕ್ರಗಳ ಬಗ್ಗೆ ವಿಷಯ. ಮತ್ತು ಇವತ್ತೇನು ಪೆದ್ದೋಗಿ ಬಾಲೆಯೋಗಿದಂತೇನು ಹೇಳಿದ್ರಲ್ಲ, ಅದರಿಂದ ನಾವು ಆ ಕಥೆಯನ್ನು ಕೇಳಿದ ಮೇಲೆ ನಾವು ಯಾವುದು ಕೆಟ್ಟದನ್ನು ಮಾಡಬಾರ್ದು, ಒಳ್ಳೆಯದನ್ನೇ ಮಾಡ್ಕೊತ ಹೋಗಿರ್ಬೇಕು. ಅಂದಾಗ ನಮಗೂ ಕೂಡ ಅವರ ಹಾಗೆ ಒಂದಿಲ್ಲ ಒಂದು ರೀತಿಯಿಂದ ನಮಗೂ ಅವರ ಯೋಗ ನಮಗೆ ಬರಬಹುದು ಅಂತ ನನ್ನ ಅನಿಸಿಕೆ. ಆಮೇಲೆ ಇದರಿಂದ ಏನಂದ್ರೆ, ಕುಡಿಯೋದಾಗ್ಲಿ, ತಿನ್ನೋದಾಗ್ಲಿ, ಹೊರಗಡೆ ಎಲ್ಲಿ ಹೋಗೋದು, ಕೆಟ್ಟದಲ್ಲಿ ಮಾಡೋದು, ಕೆಟ್ಟ ಸಹವಾಸ, ಇದೆಲ್ಲಾನು ಬಿಡಬೇಕನ್ನುವುದನ್ನ ಇವರ ಕಥೆಯಿಂದ ನಮಗೆ ಗೊತ್ತಾಯ್ತು. ಬಹಳ ಅದ್ಭುತ ಸರ್. ಅವರಿಬ್ಬರ ಚರಿತ್ರೆ ಬಹಳಷ್ಟು ಅದ್ಭುತ. ಇಂತಹ ಚರಿತ್ರೆಗಳನ್ನು ನೋಡ್ತಾ ಇದ್ದು ನಾವು ಈ ಧ್ಯಾನದಲ್ಲಿ ಇಟ್ಕೊಂಡು, ನಿಜವಾಗ್ಲೂ ಯಾರು ಈ ಧ್ಯಾನದಲ್ಲಿ ಭಾಗವಹಿಸಿಲ್ಲೋ ಅವರಿಗೆ ಈ ಅವಕಾಶ ಮುಂದೆ ಸಿಗಲಿ ಅಂತ ನನ್ನ ಅನಿಸಿಕೆ. ಧನ್ಯವಾದ ಗುರುಗಳೇ, ಬಹಳ ಸಂತೋಷವಾಗ್ತದೆ. ಧನ್ಯವಾದ. ರೈಟ್. ಜಯಂತಿ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇವತ್ತ 7 ಲೋಕಗಳ ಬಗ್ಗೆ ಪರಿಪೂರ್ಣ ಮಾಹಿತಿ ಕೊಟ್ರಿ. ನಮ್ಗೆ ಹೇಳ್ತಿದ್ರು ನಮ್ಮ ಹಿರಿಯರು, ಅಜ್ಜಿ ಅಜ್ಜ ಇವರೆಲ್ಲಾ ಹೇಳ್ತಿದ್ರು, ನೀವ್ ಒಳ್ಳೇದ್ ಮಾಡಿದೆ ಅಂದ್ರ ನಿನಗ್ ಸ್ವರ್ಗ ಲೋಕಕ್ಕೆ ಹೋಗ್ತಿದಿ, ಕೆಟ್ಟದ್ ಮಾಡಿದೆ ಅಂದ್ರ ನರಕ ಅನುಭವಿಸ್ತಿ ನೋಡ್ ನೀನು ಅಂತ ನಮ್ಗ ಕಥೆಗಳ ಮುಖಾಂತರ ಹೇಳ್ತಿದ್ರು. ಅದು
ಇತ್ತು ಅದು ನೀವು ಇವಾಗ ಪರಿಪೂರ್ಣವಾಗಿ ನಮ್ಗೆ ಹೇಳ್ಕೊಟ್ರಿ ನೀವು. ಆಮೇಲೆ ಸರ ನಾನು ನಿನ್ನೆ ಧ್ಯಾನದಲ್ಲಿ ಕುಳಿತಾಗ ಬೆಳಿಗ್ಗೆ ಒಂದು ಏನಂತಂದ್ರೆ ಅಕ್ಷರಗಳು ಬೋರ್ಡ್ ಮೇಲೆ ಅಕ್ಷರಗಳು ವಾಕ್ಯಗಳು ಮೂಡಿದ್ವು. ಅದು ಯಾವ್ದು ನನ್ಗ ಅಸ್ಪಷ್ಟವಾಗಿತ್ತು, ಸ್ಪಷ್ಟತೆ ಇರ್ಲಿಲ್ಲ. ಆಮೇಲೆ ಮತ್ತೆ ಒಬ್ರು ಸ್ವಾಮೀಜಿ ಅವರು ಇದ್ರು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ನೀನು ಹೋಗು ಮುಂದೆ ಹೋಗು ಅಂತ ಈ ರೀತಿ ಕೈ ಮಾಡ್ತಾ ಇದ್ರು ಸರ. ಅದು ಏನಂತ ನನಗೂ ಅದು ಗೊತ್ತಾಗ್ಲಿಲ್ಲ ಸರ. ಇನ್ನು ಅದು ಧ್ಯಾನ ಮಾಡಿ, ಸ್ಪಷ್ಟತೆ ಇರ್ಲಿಲ್ಲ. ಇನ್ನು ಧ್ಯಾನ ಹೆಚ್ಚು ಮಾಡಿ ಅಂತ ಅರ್ಥ. ಓ ಇದು ಒಳ್ಳೆ ಮಾರ್ಗ, ಅದ್ರಲ್ಲಿ ಹೋಗಿ ಅಂತ ಅಷ್ಟೇ ಅರ್ಥ ಅದು. ಹಾ ಸರ. ಹ್ಮ್ ಹ್ಮ್ ಓಕೆ ಹಾ ಸರ್. ಅದೇ ಅದು ಅರ್ಥ. ನೀವು ಇದೇ ಮಾರ್ಗದಲ್ಲಿ ಹೋಗಿ, ಇನ್ನೂ ಹೆಚ್ಚಾಗಿ ಹೋಗಿ ಅಂತ ಅರ್ಥ. ಖಂಡಿತವಾಗಿ ಹೋಗ್ಬೇಕಾಗತ್ತೆ. ಹೋಗಿದ್ರೆ ಈಗ ಒಂದು ಉದಾಹರಣೆ ಹೇಳಿದ್ರಲ್ಲ, ಆತರ ನಾವು ನಮಗೂ ಈ ಜನ್ಮದಲ್ಲಿ ಇರ್ಬೋದು, ಇನ್ನು ಯಾವುದೇ ಜನ್ಮದಲ್ಲಿ ಅವಕಾಶ ಸಿಗ್ಬೇಕು, ನಮ್ಗೆ ಸಿಗತ್ತೆ ಖಂಡಿತವಾಗಿ. ಹಾ ಸರ್, ಸಿಗ್ತದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ಅದು ಬುಕ್ಸ್ ಇಂಗ್ಲಿಷ್ ನಲ್ಲಿ ಇದೆ ಅಂತ ಹೇಳಿದ್ರಲ್ಲ ನೀವು? ಹೌದಾ, ಆ ಬುಕ್ ಸರ್. ಅದು 2 ಬುಕ್ಗಳಿದೆ. ಅದನ್ನು ಗ್ರೂಪ್ ಅಲ್ಲಿ ಹಾಕ್ತೀನಿ, ಅಮೆಜಾನ್ ಲಿಂಕ್ ಹಾಕ್ತೀನಿ. ಓಕೆ. ಓಕೆ ಸರ್. ನೀವು ತರ್ಸ್ಕೋಬಹುದು ಬೇಕಾದ್ರೆ. ಸರ್, ಇದು ಇಷ್ಟೊಂದು ಆತ್ಮಾಯಣ ಇದೆ. ಆತ್ಮಾಯಣ ಅನ್ನೋ ಬುಕ್ ಸರ್, ಅದು ತೆಲುಗುನಲ್ಲಿ ಇದೆನಾ, ಕನ್ನಡದಲ್ಲಿ ಇದೆ ಸರ್? ಕನ್ನಡದಲ್ಲಿ ಮಾಡಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅದು ನೋಡ್ತೀನಿ ನಾನು, ಅದು ಮಾಡಿದ್ರೆ ಇಲ್ಲ ಗೊತ್ತಿಲ್ಲ. ಅದು ಪೀಟರ್ ರಿಚೆಲ್ ಸೋಲ್ ಜರ್ನಿ. ಹೌದು ಸರ್. ಅದು ನೋಡೋಣ, ಕನ್ನಡದಲ್ಲಿ ಇದೆಯಾ ಅಂತಂದ್ರೆ ನಮ್ಮ ಸಂಸ್ಥೆಯಲ್ಲಿ ಇರ್ತದೆ ಅದು. ನಾನು ನೋಡ್ಬಿಟ್ಟು ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ. ಓಕೆ ಸರ್. ಥ್ಯಾಂಕ್ ಯು ಸರ್. ರೈಟ್. ಸ್ನೇಹಿತರೆ, ಇನ್ನಾರಾದ್ರೂ ಮಾತಾಡ್ಬೇಕಂದ್ರೆ ಮಾತಾಡಿ, ಇನ್ನು ಕ್ಲೋಸ್ ಮಾಡೋಣ ಸೆಷನ್. ಸರ್, ಇನ್ನೊಂದು ಡೌಟ್ ಇದೆ ಸರ್. ಹೇಳಿ. ಸರ್, ಆತ್ಮಗಳು ಇದಾವೆ ಈ ಭೂಮಿ ಮೇಲೆ, ಓಡಾಡ್ತಾ ಇರುತ್ತೆ, ನಮ್ಗೆ ತೊಂದರೆ ಕೊಡುತ್ತೆ ಅಂತ ಹೇಳ್ತಾರೆ. ಇದು ನಿಜನಾ ಸರ್? ಹೌದು, ಸ್ವಲ್ಪ ದುಷ್ಟಾತ್ಮಗಳಿರ್ತದೆ. ಅದು ಯಾವುದೇ ಅದಕ್ಕೂ ಹೆಚ್ಚು ಮೋಹದಿಂದ ಬದುಕ್ತಾ ಇರ್ತಾರಲ್ಲ, ಹೆಚ್ಚು ಮೋಹ. ಅವರು ಈ ಭೂಮಿನ ಬಿಡ್ಬೇಕಂದ್ರೆ ಇಷ್ಟ ಇರಲ್ಲ. ಅದಕ್ಕೆ ಅವು ಅರ್ತ್ ಬೌಂಡ್ ಸೋಲ್ಸ್ ಅಂತ ಹೇಳ್ತೀವಿ ನಾವು. ಅರ್ತ್ ಬೌಂಡ್ ಸೋಲ್ಸ್ ಅಂದ್ರೆ ಈ ಭೂಮಿ ಮೇಲೆ ಓಡಾಡ್ತಾನೆ ಇರ್ತದೆ ಅವು. ಅದು ಈ ಹಾಸ್ಟೆಲ್ ಬಾಡಿ ಇಟ್ಕೊಂಡು ಓಡಾಡ್ತೀವಿ. ಅಂದ್ರೆ ಅವ್ರಿಗೆ ಫಿಸಿಕಲ್ ಬಾಡಿ ಹೋಯ್ತು, ಎಥ್ರಿಕ್ ಬಾಡಿ ಹೋಯ್ತು. ಅಂದ್ರೆ ಮೊದಲನೇದು ಪಾಂಚಭೌತಿಕ ಹೋಯ್ತು, ಭೌತಿಕ ದೇಹ ಹೋಯ್ತು. ಎರಡನೇದು ಎಥ್ರಿಕ್ ಬಾಡಿ ಹೋಯ್ತು, ಪ್ರಾಣಮಯ ಕೋಶ ಹೋಯ್ತು. ಇನ್ನು ಮೂರನೇ ಬಾಡಿ ಹಾಸ್ಟೆಲ್ ಬಾಡಿ. ಆ ಹಾಸ್ಟೆಲ್ ಬಾಡಿ ಹೆಂಗಿರ್ತದೆ ಅಂದ್ರೆ, ನಮ್ಮ ದೇಹ ಹೆಂಗಿರ್ತದೋ ಅದೇ ತರ ಇರ್ತದೆ. ರೂಪ ಗೀಪ ಎಲ್ಲ ಅದೇ ತರ, ಆದ್ರೆ ಸೂಕ್ಷ್ಮ ರೂಪ ಅದು. ಫಿಸಿಕಲ್ ರೂಪ, ಫಿಸಿಕಲ್ ಕಾಣಿಸಲ್ಲ. ಈ ಯಾರಿಗೆ ಮೂರನೇ ಕಣ್ಣು ಸ್ವಲ್ಪ ಉತ್ಪನ್ನ ಆಗಿದೆ ಅಂತವ್ರು ಕಾಣಿಸ್ತಾ ಇರ್ತಾರೆ. ಈ ಹಾಸ್ಟೆಲ್ ಬಾಡಿಯಿಂದ ಓಡಾಡುವಂತ ಆತ್ಮಗಳೆಲ್ಲ ಕಾಣಿಸ್ತಾ ಇರ್ತಾರೆ. ಓಕೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಹೆಚ್ಚು ಕೋರಿಕೆಗಳು, ಮೋಹ, ಈ ಮೋಹತ್ವ, ಕೋರಿಕೆಗಳು ಹೆಚ್ಚಾಗಿರುತ್ತೆ. ಈ ಕುಡಿಯೋರು ಇರ್ತಾರಲ್ಲ, ಅವರು ಕುಡಿದು ಅವ್ರಿಗೆ ಏನಂದ್ರೆ ಇಷ್ಟನೇ ಆಗಲ್ಲ, ಈ ಭೂಮಿನ ಬಿಟ್ಟು ಹೋಗಕ್ಕಾಗಲ್ಲ. ಸತ್ತೋಗ್ತಾರೆ. ದೇಹ ಫಿಸಿಕಲ್ ಬಾಡಿ ಹೋಗುತ್ತೆ, ಆದ್ರೂ ಈ ಭೂಮಿನ ಬಿಟ್ಟು ಹೋಗಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅದು ಒಂದೇ ಅಲ್ಲ, ಅಂದ್ರೆ ಅಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ, ಒಂದು ಇನ್ನೂ ಏನೋ ಅನುಭವಿಸ್ಬೇಕು ಏನೋ ಅಂತ ಈ ಇದು ಆಶೆಗಳಿಂದ ಏನಾಗ್ತದೆ, ನೋಡಿ ಅವನ ಜೀವನ ಸತ್ಯದ ಮೇಲೇನೂ ಸುಖ ಇಲ್ಲ ಅವನಿಗೆ. ಸತ್ಯದ ಮೇಲೇನೂ ಸುಖ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಈಗೇನಾಗ್ತದೆ, ಮತ್ತೆ ಅವನು ಯಾರೋ ಒಬ್ರು ಇರ್ತಾರಲ್ಲ, ವೀಕ್ ಸೋಲ್ಸ್ ಇರ್ತಾರಲ್ಲ. ವೀಕ್ ಸೋಲ್ಸ್ ಅಂದ್ರೆ ಏನು? ವೀಕ್ ಮೈಂಡ್ ಇರೋರು. ಅಂದ್ರೆ ಸೊ ಬಹಳ ಹೆಚ್ಚು ಪ್ರಭಾವಿತವರು ಇರ್ತಾರೆ. ಅಂದ್ರೆ ಒಂಥರ ವೀಕ್ ಮೈಂಡೆಡ್, ಯಾವಾಗಲೂ ನೆಗೆಟಿವಿಟಿ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಪೂರ್ತಿ ನಕಾರಾತ್ಮಕ ಮೈಂಡ್ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಒಳ್ಳೆಯವರಲ್ಲ, ನಾನು ಹೇಳೋದು. ಒಳ್ಳೆಯವ್ರನ್ನ ಟಚ್ ಮಾಡಲ್ಲ ಅವರು. ಈ ನಕಾರಾತ್ಮಕವಿರ್ತಾರೆ ನೋಡಿ, ಅಂತ ಅವ್ರು ಒಳಗಡೆ ಹೋಗಿ ಸೇರ್ಕೊಂಡು ಏನ್ ಮಾಡತ್ತೆ, ಅದರಿಂದ ತೀರ್ಸ್ಕೊಂತ ಇರ್ತದೆ. ಅದರಿಂದ ಏನ್ ಬೇಕೋ ಅದನ್ನ ತೀರ್ಸ್ಕೊಂಡು ಸ್ವಲ್ಪ ಹೊತ್ತು ಒಳಗಡೆ ಇರ್ತದೆ, ಮತ್ತೆ ಆಚೆ ಕಡೆ ಹೋಗ್ತದೆ. ಯಾವಾಗ ಬೇಕೋ ಅವಾಗ ಒಳಗಡೆ ಹೋಗೋದು, ತೀರ್ಸ್ಕೊಳ್ಳೋದು, ಮತ್ತೆ ಹೋಗೋದು, ಈ ತರ ಮಾಡ್ತಾ ಇರ್ತದೆ. ಆದ್ರೆ ಅದನ್ನು ಒಂಥರ ಕೆಟ್ಟ ಕರ್ಮಗಳೇ. ಅದು ಮಾಡೋ ಅವನು ಹಾಸ್ಟೆಲ್ ಬಾಡಿ ಇದ್ಕೊಂಡು ಅವ್ನು ಮಾಡೋ ಕರ್ಮಗಳು ಅದು ಕೆಟ್ಟ ಕರ್ಮಗಳೇ. ಅದರಿಂದ ಮತ್ತೆ ಅವನ ಕರ್ಮ ಜಾಸ್ತಿ ಆಗ್ತಾ ಹೋಗ್ತದೆ. ಅವಾಗ ಅವ್ನು ಕರ್ಕೊಂಡು ಹೋಗಿ ಯಾವುದೋ ಮೊದಲನೇ ಹಂತಲ್ಲಿ ಇರ್ತಾರೆ. ಯಾವಾಗ ಬಿಡ್ತಾನಂದ್ರೆ, ಇಲ್ಲಿಂದ ಇನ್ನು ಸಾಕಾಗಿದೆಪ್ಪ, ನಾನು ಕುಡಿಯೋಕ್ಕೂ ಆಗ್ತಾ ಇಲ್ಲ, ಏನೋ ಅಷ್ಟು ಅನಿಸ್ತಾ ಇಲ್ಲ. ಈಗ ದೇಹದಲ್ಲಿರುವಾಗ ಕುಡಿಯುವಾಗ ಏನಾಗತ್ತೆ, ಕುಡಿದ ಮೇಲೆ ಅವನಿಗೆ ಸ್ವಲ್ಪ ಅಂದ್ರೆ ಒಂಥರ ಅಂದ್ರೆ ಅಲ್ಲಿಗೆ ಇಲ್ಲಿ ಓಡಾಡ್ತಾ ಇರ್ತಾನೆ, ಒಂಥರ ಎಂಜಾಯ್ ಮಾಡ್ತಾ ಇರ್ತಾನೆ. ಯಾವಾಗ ಅಂದ್ರೆ ಫಿಸಿಕಲ್ ಬಾಡಿ ಇರುವಾಗ. ಆ ಎಂಜಾಯ್ಮೆಂಟು ಈ ದೇಹದಲ್ಲಿ ಇರಲ್ಲ, ಸಾಧ್ಯವಿಲ್ಲ.
ಏನೋ ಕುಡಿಯಕ್ಕೆ ಹೋಗ್ತಾನೆ, ಏನೋ ಮಾಡ್ತಾನೆ, ಬಟ್ ಅಷ್ಟು ಆನಂದ ಅಂದ್ರೆ ಆನಂದ ಅಂತ ಹೇಳಕ್ಕಾಗಲ್ಲ, ಅದೊಂಥರ ಮತ್ತು ಖುಷಿ. ಪದಾರ್ಥ ಅದು. ಅದರಿಂದ ಬರುವಂತ ಒಂದು ಆ ಈ ನಮ್ಮ ಭಾವಗಳು ಅದೆಲ್ಲ ಬೇರೆ ಇರ್ತದೆ. ಸೊ ಅದು ಅವನಿಗೆ ಸಿಗಲ್ಲ, ಸರಿಯಾಗಿ ಸಿಗಲ್ಲ. ಅವನು ವೆಕ್ಸ್ ಆಗ್ಬಿಡ್ತಾನೆ, ಫ್ರಸ್ಟ್ರೇಟ್ ಆಗ್ತಾನೆ. ಇನ್ನು ಬೇಡ ಇದು ಇಲ್ಲಿರೋದು, ನಾನು ಹೋಗ್ತೀನಿ ಅಂತ ಹೇಳ್ಕೊಂಡು ಒಂದು ಅವನ ಮೈಂಡ್ ಅವನು ಒಳಗಡೆ ಭಾವನೆ ಬಂದ ತಕ್ಷಣ ಏನಾಗುತ್ತೆ, ಒಳಗಡೆ ಈ ಉಪಪ್ರಜ್ಞೆ ಮನಸ್ಸಿರುತ್ತಲ್ಲ, ಸೀದಾ ಕರ್ಕೊಂಡೋಗಿ ಅವನು ಮೊದಲನೇ ಹಂತದಲ್ಲಿ ಬಿಟ್ಬಿಡ್ತದೆ ಅಷ್ಟೇ. ಓಕೆ, ಒಟ್ಟಾರೆಯಾಗಿ ಅಲ್ಲಿ ಸರ್ ಅವನು ಈಗ ಜೀವನ ನಡೆಸ್ಕೋಬೇಕು. ಸರ್ ಈಗ ದೆವ್ವ ಭೂತ ಹ್ಮ್ ಆತ್ಮಗಳು ಅಂತ ಹೇಳ್ತಾರಲ್ವಾ, ಇದು ನಂಬುವುದಾ ಸರ್? ನಂಬುವುದು ಅಂತ ಹೇಳ್ಬೋದು. ಹೌದು ಹೌದು ಹೌದು, ಖಂಡಿತ. ದೆಯ್ಯ ಅಂದ್ರೆ ಇದೆ, ಚೆಡು ಆತ್ಮಗಳು. ನಾನು ಮೊನ್ನೆ ಹೇಳಿದಲ್ಲ, ದೆವ್ವ ಅಂದ್ರೆ ಏನು, ಈ ಚೆಡು ಆತ್ಮ ಇದೆ, ಈ ಕೆಟ್ಟದ ಆತ್ಮಗಳು, ಈ ದುಷ್ಟ ಆತ್ಮಗಳೇ ದೆವ್ವಗಳು. ಇನ್ಯಾವುದಿದೆ? ಸರ್ ಈಗ ಅವು ನಮ್ಮ ಮೇಲೆ ಬಂದು ನಮ್ಗೆ ತೊಂದರೆಗಳು ಆದಾಗ ಇದರಿಂದ ಹೊರ ಬರೋದಕ್ಕೆ ಸರ್? ಇದೆ ಏನಿಲ್ಲ, ಇದು ನೋಡಿ, ನಿಮ್ಮ ಒಳಗಡೆ ಶಕ್ತಿ ಹೆಚ್ಚಾಗಿರ್ಬೇಕು, ನೀವು ಸಕಾರಾತ್ಮಕ ಆಗ್ಬೇಕಷ್ಟೇ. ಸಕಾರಾತ್ಮಕ ಯೋಚನೆಗಳು, ಈ ಧ್ಯಾನ ಮಾಡೋದು, ಇಂಥ ಪದ್ಧತಿಯನ್ನು ತೊಡಗಿಸ್ಕೊಂಡ್ರೆ ಯಾರು ಬರಲ್ಲ, ನಿಮ್ ಒಳಗಡೆ ಬರೋಕ್ ಸಾಧ್ಯನೇ ಇಲ್ಲ. ಮೊದಲನೇದು, ನಿಮ್ಗೆ ಯಾವಾಗ ಅವ್ರು ಬರ್ತಾರಂದ್ರೆ ಒಂಥರ ನೀವು ಆಹ್ವಾನ ತರ ಇರ್ತೀರಿ. ನೀವು ಆಹ್ವಾನ ನಿಮ್ಗೆ ಗೊತ್ತಿಲ್ಲ ಅಂದ್ರೆ, ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ನಿದ್ದೆ ಮಾಡುವಾಗ ಅಂತವ್ರಿಗೆ ಆಹ್ವಾನ ಕೊಟ್ಟಿರ್ತೀರಿ. ಯಾಕಂದ್ರೆ ನಿಮ್ ಒಳಗಡೆ ಹೆಚ್ಚು ನಕಾರಾತ್ಮಕ ಅಂಶಗಳಿದೆ. ಈಗಾಗಲೇ ಯಾವಾಗ್ಲೂ ಪ್ರತಿಯೊಂದು ನಕಾರಾತ್ಮಕ ಯೋಚನೆ ಮಾಡೋದು, ನಕಾರಾತ್ಮಕ ಕೆಲಸಗಳು ಮಾಡೋದು, ಇಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಖಂಡಿತವಾಗಿ ಆಹ್ವಾನ ಮಾಡ್ತಾರೆ. ಆಯ್ತಾ? ಅಂದ್ರೆ ಹಾಗೆ ಇನ್ನೊಂದ್ ಪ್ರಶ್ನೆ. ಫಿಸಿಕಲ್ ಆಗಿ ವೀಕ್ ಅಲ್ಲ ಅಂತ ನಾನು ಹೇಳೋದು. ಫಿಸಿಕಲ್ ವೀಕ್ ಅಲ್ಲ, ಮೆಂಟಲಿ ವೀಕ್. ಆಮೇಲೆ ಮೆಂಟಲಿ. ಅವ್ರ ಯೋಚನೆಗಳು, ಅವ್ರ ಭಾವನೆಗಳೆಲ್ಲ ಪೂರ್ತಿ ನಕಾರಾತ್ಮಕ ಇರ್ತದಲ್ಲ, ಅಂತವ್ರು ಅವ್ನ ಇನ್ವೈಟ್ ಮಾಡ್ಕೊಂತಾರೆ, ಅವ್ರ ಒಳಗಡೆ ಬರ್ತಾರೆ. ಏನೇನ್ ಮಾಡ್ಕೋಬೇಕು ಅವ್ರಿಗೆ ಗೊತ್ತಿಲ್ಲ ಅಂತ ವಿಷಯಗಳೇ. ಅವ್ರು ಕುಡಿಯೋದು ಗೊತ್ತಿಲ್ಲ ಪಾಪ, ಇವನ್ ಬಂದ್ಮೇಲೆ ಕುಡಿಯೋದು ಶುರು ಮಾಡ್ತಾನೆ. ಆ ಕುಡಿಯೋದು ಇವನು ಸ್ವಲ್ಪ ಎಂಜಾಯ್ ಮಾಡಿ, ಇವನಿಂದ ಅವನು ಎಂಜಾಯ್ ಮಾಡಿ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬಿಟ್ಟು ಹೋಗ್ತಾನೆ ಮತ್ತೆ, ಅಲ್ವಾ? ಈ ತರ ಆಗ್ತಾ ಇರ್ತದೆ. ಹಾಗೆ ಸರ್ ತುಂಬಾ ದಿನದಿಂದ ಇನ್ನೊಂದು ಅನುಮಾನ ಸರ್. ಈಗ ಕನಸಿನಲ್ಲಿ ತೀರೋಗಿರೋರು ಬಂದ್ರೆ ಹ್ಮ್ ಈ ತರ ಬೆಳಿಗ್ಗೆ ಎದ್ದಾಗ, ಅದೇ ರಾತ್ರಿ ಕನಸಿನಲ್ಲಿ ಬಂದಾಗ ಬೆಳಿಗ್ಗೆ ಎದ್ದಾಗ ಒಂದ್ ರೀತಿ ಫೀಲ್ ಇರುತ್ತೆ, ಮೈ ಕೈ ಭಾರ. ಇದು ಯಾವ ತರ ಸರ್? ಅಂದ್ರೆ ನೈಟು ನಿಮ್ಮ ತೀರೋಗಿರೋ ನೈಟು ಕನಸಲ್ಲಿ ಬಂದ್ರೆ ಬಂದಿರಂತ? ಅಥವಾ ನಮಗೆ ನೆಗೆಟಿವ್ ಪರ್ಸನ್ ಅಂತ ಅನ್ಸಿರ್ತಾರೆ ಆಲ್ರೆಡಿ, ನಾವು ಐಡೆಂಟಿಫೈ ಮಾಡಿರ್ತೀವಿ, ಅವ್ರೇನಾದ್ರೂ ಬಂತು ಅಂತಂದ್ರೆ ಬೆಳಿಗ್ಗೆ ಆ ಫೀಲ್ ಆಗುತ್ತೆ ಸರ್. ಇದು ಯಾವ ತರ ಸರ್? ಗ್ಯಾರಂಟಿ ಇರ್ತದಲ್ಲ ಅದು. ನಮ್ಮ ಅಂದ್ರೆ ಎಲ್ಲಿ ಆ ಕನಸು ಅನ್ನೋದು, ಕನಸಲ್ಲಿ ನಮ್ಮ ಚೇತನ ಮನಸ್ಸಿಲ್ಲ, ಕನಸಲ್ಲಿರೋದು ಸಬ್ ಕಾನ್ಶಿಯಸ್ ಮೈಂಡ್. ಅದೇ ಏನಂತ ಹೇಳ್ತಂದ್ರೆ, ಉಪಚೇತನ ಮನಸ್ಸು ಇರೋದಲ್ಲಿ ಕೆಲಸ ಮಾಡೋದು ಉಪಚೇತನ ಮನಸ್ಸು, ಚೇತನ ಮನಸ್ಸು 0. ಓಕೆ, ಆದ್ರೆ ಎಲ್ಲ ನೆನಪಲ್ಲಿರಲ್ಲ, ಸ್ವಲ್ಪ ವಿಷಯಗಳೇ ನೆನಪಲ್ಲಿ ಇರ್ತದೆ ಬೆಳಗ್ಗೆ ಎದ್ದಿದ ಮೇಲೆ. ಆಯ್ತಾ? ಎಲ್ಲ ನೆನಪಿದ್ರೆ ನೀವು ತಡ್ಕೊಳಕ್ ಆಗಲ್ಲ. ಯಾಕಂದ್ರೆ ನಿದ್ಯದಲ್ಲಿ ನೀವು ಎಲ್ಲೆಲ್ಲೋ ಹೋಗಿ ಯಾರನ್ನೋ ಮೀಟ್ ಮಾಡ್ಕೊಂಡು ಬರ್ತೀರಿ, ಹೋಗ್ಲೇಬೇಕು. ಯಾಕಂದ್ರೆ ನೀವು ಭೂಮಿ ಮೇಲೆ ಏನೋ ಮಾಡ್ತಾ ಇರ್ತೀರಿ, ಇಲ್ಲಿ ಸ್ವಲ್ಪ ಟೆಂಪರರಿ ಆಗಿ ಬಂದಿದ್ರಿ, ಒಂದು 60 ವರ್ಷಕ್ಕೋ 70 ವರ್ಷಕ್ಕೋ ಬಂದಿದ್ರಿ, ಆದ್ರೆ ನೀವು ಯಾವಾಗ್ಲೂ ಅಲ್ಲೇ ಅಲ್ಲ ಇರೋದು. ನಿಮ್ಮ ಸಂಬಂಧಿಕರು, ನಿಮ್ಮ ಎಲ್ಲ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇರ್ತಾರಲ್ಲ. ಸೊ ನೀವು ಹಂತಕ್ಕೆ ಹೋಗ್ತೀರಿ, ಖಂಡಿತವಾಗಿ ಸೂಕ್ಷ್ಮ ದೇಹ ರಿಲೀಸ್ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಹೋಗೋದು, ಅಲ್ಲೆಲ್ಲೆಲ್ಲೋ ಮಾತಾಡ್ಕೊಳ್ಳೋದು. ಆದ್ರೆ ಒಂದು ಇಲ್ಲೇನಪ್ಪ ವಿಶೇಷ ಅಂದ್ರೆ, ವಾಪಸ್ ಬಂದ್ಮೇಲೆ ಯಾವುದು ನಿಮ್ಗೆ ನೆನಪಿರಲ್ಲ. ಯಾಕಂದ್ರೆ ನಿಮ್ಮ ಚೇತನ ಮನಸ್ಸು ಆನ್ ಬರುತ್ತೆ, ಸುಪ್ತ ಚೇತನ ಮನಸ್ಸು ಏನಿದೆಯೋ ಇದೇನಾಗುತ್ತೆ, ಆಫ್ ಆಗತ್ತೆ. ಆಫ್ ಆದ ತಕ್ಷಣ ಅಲ್ಲಿ ಮುಗಿದೋಗುತ್ತೆ ಅಷ್ಟೇ. ಸರ್ ಅರ್ಥ ಆಯ್ತಾ? ಥ್ಯಾಂಕ್ ಯು ಸರ್. ಇನ್ನೂ ತುಂಬಾ ವಿಚಾರ ಇದಾವೆ, ಮತ್ತೆ ಇನ್ನೊಂದ್ಸಲ ಪ್ರಶ್ನೆ ಕೇಳ್ತೀನಿ ಸರ್. ಮಾಡಿ. ಓಕೆ, ಓಕೆ, ಥ್ಯಾಂಕ್ ಯು ಸರ್. ಸಂದೀಪ್ ಅವರೇ ಮಾತಾಡಿ. ಹಲೋ, ಹೇಳಿ. ಮಾಸ್ಟರ್ ಕೇಳ್ತಿದ್ಯಾ? ಹ್ಮ್ ನಾವು ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡ್ತಿದ್ವಿ. ಹ್ಮ್ ಈ ಧ್ಯಾನಕ್ಕಿಂತ ಬರೋಕ್ಕಿಂತ ಮುಂಚೆ ಎಲ್ಲ ಜಾಸ್ತಿ ಮಾಡ್ತಿದ್ವಿ. ಹ್ಮ್ ಈ ಪತ್ರಿಜಿ ಸರ್ ವಿಡಿಯೋಗಳು ಜಾಸ್ತಿ ಫ್ರೀ ಇದ್ದಾಗೆಲ್ಲ ವಿಡಿಯೋಗಳು ನೋಡ್ತಿದ್ವಿ. ಅಂದ್ರೆ ಜನವರಿ ಡಿಸೆಂಬರ್ ಟೈಮಲ್ಲಿ ನೋಡಿದ್ಮೇಲೆ ಅದ್ ಅನಿಸ್ತು, ಇದನ್ನ ಬಿಟ್ಬಿಡ್ಬೇಕು ಇವತ್ತಿಗೆ ಲಾಸ್ಟ್ ಅಂತ. ಅವತ್ತು ನಿರ್ಧಾರ ತಗೊಂಡಿದ್ದು, ಇವತ್ತವರೆಗೂ ಕುಡಿದಿಲ್ಲ. ಗ್ರೇಟ್. ನಾನು ನಮ್ಮ ಫ್ರೆಂಡ್ಸ್ ಒಂದಿಬ್ರು ಅವರು ಡ್ರಿಂಕ್ಸ್ ಮಾಡ್ತಿದ್ರು, ನಮ್ಮ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ಅವ್ರ ಹತ್ರ ನಾನು ಬಿಡಿಸಿದ್ದೀನಿ. ಮತ್ತೆ ನಾನ್ ವೆಜ್ ತಿಂತಿದ್ರು.
ಅದನ್ನು ಬಿಡಿಸಿದೀನಿ. ಬಟ್ ನನಗೆ ವೆರಿ ಗುಡ್, ಒಂದು 2 ಡೇಸ್ ಬ್ಯಾಕ್ ಏನಾಯ್ತು ಅಂದ್ರೆ ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ ಆಗಿ ಸ್ವಲ್ಪ ಅವಮಾನ ಆದಂಗ ಆಯ್ತು. ಬಟ್ ಏನ್ ಅದು ತೊಂದ್ರೆ ಏನ್ ಇಲ್ಲ, ಮಾಡಿದ್ರು ಏನ್ ಅದು ತೊಂದ್ರೆ ಇಲ್ಲ. ಅವಮಾನ ಆದ್ರೆ ಬೇರೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಆಗಿ ಅವಮಾನ ಆಯ್ತು. ಅದು 2 ಡೇಸ್ ಇಂದ 3 ಡೇಸ್ ಇಂದ ಜಪ ಕೂತಾಗೆಲ್ಲ ಬರೀ ಅದೇ ನೆನಪು ಬರ್ತಿರುತ್ತೆ. ಅವ್ರು ನಮ್ಮನ್ನ ಅಂದಿರೋದು ನೆನಪು ಬರ್ತಾ ಇರುತ್ತೆ. ಅದು ನಮ್ಗೆ ಮೆಡಿಟೇಷನ್ ಮಾಡಕ್ ಆಗ್ತಿಲ್ಲ. ಏನ್ ಮಾಡ್ಬೇಕು? ಆಕ್ಸೆಪ್ಟ್ ಮಾಡಿ, ಅದೇ ಆಕ್ಸೆಪ್ಟ್ ಮಾಡಿ, ಆಕ್ಸೆಪ್ಟ್ ಆಕ್ಸೆಪ್ಟ್ ಅಂಡ್ ಇನ್ನೊಂದೇನಂದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಓಕೆ, ಆಕ್ಸೆಪ್ಟ್ ಮಾಡಿ, ಆತ್ಮಗೆ ಥ್ಯಾಂಕ್ಸ್ ಹೇಳಿ. ಯಾರು ನಿಮ್ಗೆ ಅವಮಾನ ಮಾಡಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಅದನ್ನ ಹೇಳ್ತೀವಲ್ಲ, ಆಕ್ಸೆಪ್ಟು, ಗ್ರಾಟಿಟ್ಯೂಡು. ಅವ್ರ ಹತ್ರ ಏನು ಮಾತಾಡಿಲ್ಲ. ಯಾಕಂದ್ರೆ ಒಂದ್ ನಿಮಿಷ ನೀವು ವಿವರ ಕೊಡ್ತೀನಿ. ಯಾವಾಗ ಆಕ್ಸೆಪ್ಟ್ ಮಾಡ್ತೀರೋ ಅದು ನಿಮ್ಮನ್ನು ಬಾಧಿಸಲ್ಲ. ಏನಾಗುತ್ತೆ ಅಂದ್ರೆ ಅವ್ರು ಮಾಡಿರೋದು ಒಳ್ಳೇದೇ, ಯಾಕಂದ್ರೆ ನಿಮ್ಮ ಒಂದು ಕರ್ಮ ತೀರಿಸ್ತಾ ಇದ್ದಾರೆ ಅವರು ಆ ಮುಖಾಂತರ. ನಾನು ಈಗ ಇನ್ನೊಂದು ಹೇಳ್ತೀನಿ, ಒಂದು ಟೆಕ್ನಿಕ್ ಏನಂದ್ರೆ, ಯಾವುದೇ ಕಷ್ಟಗಳು, ಅವಮಾನಗಳು, ದುಃಖಗಳು ಯಾರಿಗಾದ್ರೂ ಹೆಚ್ಚಾಗಿ ಬರ್ತಾ ಇದೆ ಅಂದ್ರೆ ಅವರು ಜನ್ಮದಲ್ಲಿ ಎಷ್ಟೋ ಕರ್ಮಗಳು ಈಗ ತೀರ್ಸ್ಕೊಂಡಕ್ಕೆ ಸಿದ್ಧವಾಗಿದ್ದಾರೆ ಅಂತ ಅರ್ಥ. ಅರ್ಥ ಆಯ್ತಾ? ಅದೆಲ್ಲ ಹಾಗೆ ಹೋಗೋದು. ಯಾರೇ ಒಬ್ರು ಬಂದು ಬೈಯೋದು, ಯಾರೋ ಒಬ್ರು ಬಂದು ನಮ್ಮನ್ನು ಇದೋಗಿದು ಅವರೇ ಇಷ್ಟ ಪ್ರಕಾರ ಮಾತಾಡೋದು, ಆಯ್ತು, ಓಕೆ ಓಕೆ, ಥ್ಯಾಂಕ್ ಯು, ನೋ ಪ್ರಾಬ್ಲಮ್, ಏನಾಗಲ್ಲ, ನಮ್ಗೇನಾಗತ್ತೆ, ನಾನು ಆತ್ಮ ಅಲ್ವಾ, ನಾನೇನು ಈ ದೇಹ ಇದಿದೆ, ಈಗಿದೆ. ಇನ್ನೊಂದು 10 ವರ್ಷ ಹೋದ್ರೆ ದೇಹ ರೂಪನೇ ಚೇಂಜ್ ಆಗ್ತದೆ. ಆ ದೇಹ ಯಾವಾಗ್ಲೂ ಈ ತರ ಇರುವಲ್ಲ. ಈಗ ಸೌಂದರ್ಯವಾಗಿರ್ಬೋದು ಯಾರನ್ನ, ಇನ್ನೊಂದು 10 ವರ್ಷ ಆದ್ಮೇಲೆ ಅವ್ರ ಸೌಂದರ್ಯ ಒಟ್ಟು ಹೋಗ್ತದೆ. ಎಲ್ಲಿದೆ ಸೌಂದರ್ಯ? ಮತ್ತೆ ಆತರ ಬದಲಾವಣೆ ಆಗ್ತಾನೆ ಇರುವಂತ ಈ ದೇಹಕ್ಕೆ ಅಂದ್ರೆ ಆಲ್ವೇಸ್ ಚೇಂಜಿಂಗ್. ನಾನ್ ಚೇಂಜಿಂಗ್ ಯಾವುದು? ನಾನ್ ಚೇಂಜಿಂಗ್ ಮತ್ತೆ ಶಾಶ್ವತ ಆಗಿರುವಂತ ಪದಾರ್ಥ ಯಾವುದು? ಆತ್ಮ. ಅದು ನನ್ನ ಸ್ವರೂಪ ಅದೇ ಅಲ್ವಾ. ಅವನು ಬೈದಿದ್ರೆ ಈ ದೇಹನ ಬೈತಾನೆ ಅಷ್ಟೇ, ನನ್ನ ಆತ್ಮನ ಟಚ್ ಮಾಡಕ್ ಆಗಲ್ಲ ಅವನ ಕೈಯಲ್ಲಿ ಅಲ್ವಾ. ನಮ್ಮ ಆತ್ಮನ ಟಚ್ ಮಾಡ್ತಾನ? ನಮ್ಮ ಆತ್ಮ ಟಚ್ ಮಾಡಕ್ ಯಾರ ಕೈಯಲ್ಲಿ ಆಗಲ್ಲ. ಅದಕ್ಕೆ ಭಯ ಇಡ್ತಾನ, ಇಲ್ಲಾಂದ್ರೆ ಅವಮಾನ ಮಾಡ್ತಾನ, ಕಷ್ಟ ಕೊಡ್ತಾನ, ಕೊಡ್ಲಿ ಪರವಾಗಿಲ್ಲ, ಈ ದೇಹಕ್ಕೆ ಬರತ್ತೆ, ಇರುವಂತ ಕರ್ಮಗಳೆಲ್ಲ ತೀರ್ಸ್ಕೊಂತೀವಿ ಆರಾಮಾಗಿ ಅಲ್ವಾ. ಸ್ವಲ್ಪ ಸಹಿಸ್ಬೇಕಷ್ಟೇ. ಸಹಿಸ್ಬೇಕಂದ್ರೆ ಆಕ್ಸೆಪ್ಟ್ ಮಾಡಿ ಅವನಿಗೆ ಥ್ಯಾಂಕ್ಸ್ ಹೇಳಿ ಸಾಕಷ್ಟೇ. ಓಕೆ, ನಿಮ್ಗೆ ಒಳ್ಳೇದಾಗ್ತಾ ಇದೆ, ಕೆಟ್ಟದಾಗಲ್ಲ, ಅದು ಮಾತ್ರ ಗ್ಯಾರಂಟಿ. ಕೋಲ್ಟ್ ಹೇಳ್ತಿರ್ತಾರಲ್ಲ, ಇವಾಗ 2 ಮಿನಿಟ್ಸ್ ಇದೆ, 1 ಮಿನಿಟ್ಸ್ ಇದೆ ಅಂತ, ಅಂದ್ರೆ ನಮ್ಗುನ್ನ ಪ್ರೆಸರ್ ಇನ್ನೇ ಹೊರಗಡೆ ಏನಾಗ್ತದೆ, ಇನ್ನೊಂದು 10 ನಿಮಿಷ ಮಾಡು, ನೀವು ಟೈಮಿಂಗ್ ಹೇಳ್ತಿರ್ತಲ್ಲ 2 ಮಿನಿಟ್ಸ್ ಅಂತ, ಅದು ಕಂಟಿನ್ಯೂ ಮಾಡ್ತಾ ಇರ್ಬೋದು ಹಂಗೇನೆ ಮಾಡ್ಕೋಬಹುದು. ಅದೇ ನೀವು ಧ್ಯಾನ ಮಾಡುವಾಗ ಅಂದ್ರೆ ನಾವು ಬಿಡ್ಸಕ್ಕೆ, ನಮ್ಗೆ ನಿಧಾನವಾಗಿ ಬಿಡ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಮನೆಯಲ್ಲಿ ಕೂತುವಾಗ ಹೆಚ್ಚು ಸಮಯ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗ ಸಮಯ ಹೆಚ್ಚು ಸಿಗತ್ತೋ, ಫ್ರೀಯಾಗಿ ಸಮಯ ಆಗಿದೆ ಆವಾಗ ಮಾಡ್ಕೊಳ್ಳಿ ಹೆಚ್ಚಾಗಿ. ಓಕೆ, ಥ್ಯಾಂಕ್ ಯು ಮಾಸ್ಟರ್. ರೈಟ್. ಓಕೆ, ರೈಟ್ ಸ್ನೇಹಿತರೆ. ಸೊ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ರೈಟ್, ಎಲ್ಲರಿಗೂ ಧನ್ಯವಾದಗಳು, ಮತ್ತೆ ಎಲ್ಲರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ.